Welcome back to Success Academy Jamkhandi. This is Ramesh Pujari, dear students. This is Ramesh Pujari. Am I audible, dear students? ನಾನು ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಬೇಗ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ವೆರಿ ಗುಡ್. ಲಾಸ್ಟ್ ಟೈಮ್ ನಮ್ಮ ಒಂದು ಸಂಸ್ಥೆಯಿಂದ 280ಕ್ಕಿಂತ ಹೆಚ್ಚು ಜನ GPS ದಲ್ಲಿ ಅಪಾಯಿಂಟ್ ಆಗಿದ್ದಾರೆ, ಸ್ಪೆಷಲಿ ಇಂಗ್ಲಿಷ್ ಟೀಚರ್ಸ್ಗೋಸ್ಕರ. ಸೊ ಹೀಗಾಗಿ ನಾವು GPS HS ಪೇಪರ್ 1 ಪೇಪರ್ 2 ಸ್ಪೆಷಲಿ ಇಂಗ್ಲಿಷ್ ಟೀಚರ್ಸ್ಗೋಸ್ಕರ ಕ್ಲಾಸನ್ನ ಮಾಡ್ತಾ ಇರ್ತೀವಿ. ಫೀಸು 2800 ಇದೆ. ಬಟ್ ಇವತ್ತು ನಿಮಗೆಲ್ಲರಿಗೂ ಆಫರು ಯಾವ ಥರಪ್ಪ ಅಂತಂದರೆ 2250 ರುಪೀಸ್ದಲ್ಲಿ GPS ಸಿಗುತ್ತೆ, ಈ ಕಡೆ HS ಸಿಗುತ್ತೆ. ಮತ್ತೆ ಈ ಉತ್ತರನ ತೊಗೊಂಡ್ರೆ ನಿಮ್ಗೆ ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ. ಅರ್ಥ ಆಯ್ತಾರೆ? ಎಸ್ ನೋಡಿ, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ಬಂದಾಗ 90% ಎಲ್ಲರೂ ಏನು ತಗೊಂಡ್ಬಿಟ್ಟಿರ್ತಾರೆ, ಜಸ್ಟ್ ಒಂದು ಇಮೇಲ್ ರೈಟಿಂಗು, ಲೆಟರ್ ರೈಟಿಂಗು, ಪ್ರೆಸಿ ರೈಟಿಂಗು ಇಂಥವೆಲ್ಲ ಅಷ್ಟೇ ಓದ್ಕೊಂಡ್ಬಿಟ್ರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ. ಇಟ್ಸ್ ಇಂಪಾಸಿಬಲ್. ಪ್ರತಿಯೊಂದು ಗ್ರಾಮರನ್ನ ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಗ್ರಾಮರನ್ನ ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದ್ರ ತಕ್ಕಂತೆ ನೀವು ತಯಾರಿ ಆಗೋದಿರ್ತದ. ಯಾವುದೇ ಕ್ವಶನ್ ಯಾವುದೇ ರೀತಿಯಲ್ಲಿ ಬಂದ್ರೂ ಕೂಡ ಅದಕ್ಕೆ ಒಂದು ಉಪಾಯವನ್ನ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಅದಕ್ಕೊಂದು ಎಂಡು, ಅದಕ್ಕೊಂದು ಒಳ್ಳೆ ಸ್ಟಾರ್ಟ್ ಅನ್ನ ಕೊಡುವಂತ ಸ್ಕಿಲ್ ನಿಮ್ಮಂತಲ್ಲಿ ಇತ್ತಂದ್ರೆ ಯು ವಿಲ್ ಬಿಕಮ್ ಡೆಫಿನೆಟ್ಲಿ GPS ಆಸ್ಪಿರೆಂಟ್. ಅರ್ಥ ಆಯ್ತಾ? ಅದಕ್ಕೆ ಚಿಕ್ಕ ಮಕ್ಕಳ ತರ 10ನೇ ಕ್ವಶನ್ ಇದದ, 20ನೇ ಕ್ವಶನ್ ಇದದ, ಮೊನ್ನೆ ಸರ ಹಿಂಗ್ ಬಂದದ, ಅದನ್ನ ನಾನು ಹಂಗೆ ಓದ್ಬೇಕು, ಹಂಗಿರೋದಿಲ್ಲ. ಅರ್ಥ ಆಯ್ತಾ ರೀ? ಯು ಹ್ಯಾವ್ ಟು ಲರ್ನ್ ಇನ್ 360 ಆಂಗಲ್, ಇನ್ 100%. then definitely I'll tell you, you can able to caliber any exam, whichever type of questions can be asked by them can be answered easily. Okay, yes, ಬನ್ನಿ. ಹಾಗಾದ್ರೆ ಇವತ್ತು ಪ್ರೆಪೋಸಿಷನ್ ಆಫ್ ಟೈಮ್ ದ ಮೇಲೆ ನಾನು ಲಾಸ್ಟ್ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀನಿ. ಇನ್ನು ನಾಳೆಯಿಂದ ಮತ್ತೆ ಬೇರೆ ಟೈಪ್ ಆಫ್ ಪ್ರೆಪೋಸಿಷನ್ಗಳ ಮೇಲೆ ನಾನು ನಿಮ್ಗೆ ತಗೋತೇನೆ. ನಾಳೆ ನಿಮ್ಗೆ ಈ ರೀತಿ ಒಂದು ಕ್ವಶನ್ ಕೇಳ್ತಾನೆ, ಏನು ಇಲ್ಲ ನೋಡಿ, ನಾನೇನ್ ಮಾಡ್ತಾ ಇದ್ದೀನಿ, 4 ಕ್ವಶನ್ಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ತರ 4 ವಾಕ್ಯಗಳನ್ನ ಒಂದೇ ಕಡೆ ಮಾಡಿಕೊಂಡು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು, ಇಲ್ಲ 3 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ತಿಳಿತಾರೆ? ಎಸ್. ಈಗ ನಿಮ್ಮ ಮುಂದೆ 4 ವಾಕ್ಯಗಳದಾವ, ಇಲ್ಲಿ ಆಪ್ಷನ್ಸ್ಗಳದಾವ, 4 ಆಪ್ಷನ್ಸ್ಗಳು. ಅರ್ಥ ಆಯ್ತಾ? ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ನಿಮ್ಮ ಆನ್ಸರ್ ಕಮೆಂಟ್ ನಲ್ಲಿ ಹೆಂಗ್ ಬರಬೇಕು, ನಂಬರ್ 1 ಯಾವ್ದಾಗುತ್ತೆ, ನಂಬರ್ 2 ಯಾವ್ದಾಗುತ್ತೆ, ನಂಬರ್ 3 ಯಾವ್ದಾಗುತ್ತೆ, 4 ಯಾವ್ದಾಗುತ್ತೆ ಅಂತ ನೀವು ಮಾಡ್ಬೇಕು. ನಿಮಗೆ ಕೇವಲ ನಾನು 1 ಮಿನಿಟ್ ಟೈಮ್ ಕೊಡ್ತಾ ಇದ್ದೆ. ಎಸ್, ಕಮ್ ಆನ್ ಡಿಯರ್. I am giving you just 1 minute time, so please be careful, read it properly. ಚೆನ್ನಾಗಿ ಓದಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. Are you ready? Yes. We are very excited dash our trip to Spain next week. Yes. We are very excited at our trip, with our trip, about our trip, over our trip. ಯಾವ್ದು ಬರುತ್ತೆ 4ರಲ್ಲಿ? ಎಸ್, ಬೇಗ ಕ್ವಶನ್ ನೋಡ್ಲಿಕ್ಕೆ ತುಂಬಾ ಈಸಿ ಅನಿಸುತ್ತೆ ಸಡನ್ ಆಗಿ, ಬಟ್ ಯಾವಾಗ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ ಆವಾಗ ನಮ್ಗೆ ಗೊತ್ತಾಗುತ್ತೆ. Yes, very good. Last 10 seconds. ಓಕೆ, ಬನ್ನಿ ನೋಡಿ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಹೇಳ್ತಾರಿ? ನೋಡಿ, ಎಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡ್ತೀವೋ ಅಷ್ಟು ನಮ್ಗೆ ಈಸಿ ಆಗುತ್ತಾ. ವಿ ಆರ್ ವೆರಿ ಎಕ್ಸೈಟೆಡ್. ನಾವು ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಎದ್ರ ಬಗ್ಗೆ? ಬಗ್ಗೆ, ಕುರಿತು, ಅಬೌಟ್ ಬರ್ತದ ಆನ್ಸರ್ ಒಂದೇದು. ಅರ್ಥ ಆಯ್ತಾರೆ? ನೆಕ್ಸ್ಟ್, ಐ ಆಮ್ ವೆರಿ ಫಾಂಡ್. ನೋಡ್ರಿ, ಇಲ್ಲೇನಿತ್ತು, ಎಕ್ಸೈಟೆಡ್ ಮುಂದೆ ಅಬೌಟ್ ಬಂತು. ಈ ಪ್ರಶ್ನೆಗೆ ಉತ್ತರ ನಾವು ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದ್ರ ಪ್ರಕಾರ ಉತ್ತರ ಕೊಟ್ಟಿದ್ದೀವಿ. ಬಟ್ 2ನೇ ಪ್ರಶ್ನೆಗೆ ಉತ್ತರ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲ. ಅದು 2ನೇ ಪ್ರಶ್ನೆಗೆ ಉತ್ತರ ಏನಿದೆಪ್ಪ ಅಂತಂದ್ರೆ ಅಲ್ಲಿ ನೀವು ಫಿಕ್ಸ್ಡ್ ಪ್ರಪೋಷನ್ ಇರ್ತದ. ಫಾಂಡ್ ಮುಂದೆ ಆಫೇ ಬರಬೇಕು. ಫಾಂಡ್ ಆಫ್, ಐ ಆಮ್ ವೆರಿ ಫಾಂಡ್ ಆಫ್ ಡ್ರಿಂಕಿಂಗ್ ಗ್ರೀನ್ ಟೀ. ಫಾಂಡ್ ಆಫ್ ಅಂತಂದ್ರೆ ನೋಡಿ, FOND, ಫಾಂಡ್ ಆಫ್ ಅಂದ್ರೆ ಇಚ್ಛಿಸುತ್ತೇನೆ, ಇಷ್ಟಪಡುತ್ತೇನೆ ಅಂತ ಅಂದಂಗಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಆಲ್ಮೋಸ್ಟ್ ಆಲ್ ಪೊಲಿಟಿಷಿಯನ್ಸ್ ವರ್ ಇನ್ವಾಲ್ವ್ಡ್
ಡ್ಯಾಶ್ ದ ಸ್ಕ್ಯಾಂಡಲ್. ವೆರಿ ಗುಡ್. ಇನ್ ದ ಸ್ಕ್ಯಾಂಡಲ್ ಆಗುತ್ತೆ. ಏನು? ಇನ್ ದ ಸ್ಕ್ಯಾಂಡಲ್. ಸೊ ದ ರೈಟ್ ಆನ್ಸರ್ ಇಸ್ ಇನ್. ಎಟ್ ದ ಸ್ಕ್ಯಾಂಡಲ್ ಅಲ್ಲ. ನೆಕ್ಸ್ಟ್, ಐ ಆಮ್ ಲುಕಿಂಗ್ ಫಾರ್ವರ್ಡ್. ಲುಕ್ ಫಾರ್ ಅಂತಂದ್ರೆ ಸರ್ಚ್ ಮಾಡೋದು, ಲುಕಿಂಗ್ ಫಾರ್ವರ್ಡ್ ಅಂದ್ರೆ ಮುಂದಿನ ಬಗ್ಗೆ ವಿಚಾರ ಮಾಡೋದು, ಈ ತರ ಮೀನಿಂಗ್ ಕೊಡ್ತದ. ಹಾ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಡ್ಯಾಶ್ ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್. ಹಾ, ಎಸ್. ಇಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ವಿತ್ ಹ್ಯಾವಿಂಗ್ ಇದು ಬರಲ್ಲ, ಎಟ್ ಬರಲ್ಲ, ಟು ಬರುತ್ತೆ ನೋಡಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್ ಇಸ್ ದ ರೈಟ್ ಆನ್ಸರ್. ಅರ್ಥ ಐತರಿ? ಸೊ ಯಾರ್ಯಾರು ಈ ರೀತಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ದೇ ಆಲ್ ಆರ್ ಅಬ್ಸಲ್ಯೂಟ್ಲಿ ರೈಟ್. ತಿಳಿತರಿ? ಸೊ ಯಾರಿಗೆ ಸರ್ ನಂದು 4 ನಿಮ್ಗೆ ಎಷ್ಟು ಮಾರ್ಕಸ್ ಬಂದಿದ್ದಾವೆ, 1, 2, 3, 4, ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ಬೇಗ ಬೇಗ ಬೇಗ. 4 ಪ್ರಶ್ನೆದಲ್ಲಿ ನೀವು 1 ಕರೆಕ್ಟ್ ಮಾಡಿದ್ರೆ, 2 ಕರೆಕ್ಟ್ ಮಾಡಿದ್ರೆ ಅದನ್ನ ನಂಗೆ ಹೇಳ್ಬೇಕು. ಹಾ, ಎಸ್ ಎಸ್ ಎಸ್. ನೋಡಿ, ಲುಕಿಂಗ್ ಇಲ್ಲೊಂದು ಫ್ರೇಸ್ ಅದ ನೋಡಿ. ಇಲ್ಲೊಂದು ಈ ಪ್ರಶ್ನೆಯಲ್ಲಿ ಏನದಪ್ಪ ಅಂತಂದ್ರೆ 90% ಎಲ್ಲರಿಗೂ ಇದು ತಪ್ಪು ಅನಿಸುತ್ತಾ, ಟು ಅನ್ನೋದು. ಲುಕಿಂಗ್ ಫಾರ್ವರ್ಡ್ ಟು ಅಥವಾ ಲುಕ್ ಫಾರ್ವರ್ಡ್ ಟು, ಮೊದಲು ಲುಕ್ ಫಾರ್ವರ್ಡ್ ಟು ಅನ್ನೋದು ಒಂದು ಏನಪ್ಪಾ ಅಂದ್ರೆ ಒಂದು ಫ್ರೇಸ್ ಅದು. ಅರ್ಥ ಐತರಿ? ಇದು ಒಂದು ಫಿಕ್ಸ್ಡ್ ಪ್ರಪೋಸಿಷನ್. ತಿಳಿತರಿ? ಇದು ಯಾವಾಗಲೂ ಟು ಅನ್ನೋದ್ರಿಂದನೇ ಸ್ಟಾರ್ಟ್ ಆಗತ್ತ. ಅರ್ಥ ಐತರಿ? ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಹಾಲಿಡೇಸ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಮೀಟಿಂಗ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಹಾಲಿಡೇಸ್, ಅಥವಾ ಲುಕ್ ಫಾರ್ವರ್ಡ್ ಟು ಅಂತ ಒಂದು ಫಿಕ್ಸ್ಡ್ ಪ್ರಪೋಸಿಷನ್ ಆಗುತ್ತೆ. ಅರ್ಥ ಐತರಿ? ತಿಳಿತನ ತರದ್ದು. ಹಾ, ಸೊ ಅದನ್ನ ತಿಳ್ಕೋಬೇಕು. ಹಂಗಾರೆ ಯಾರಾದ್ರೂ ಹೇಳ್ತೀರಾ ಲುಕ್ ಫಾರ್ವರ್ಡ್ ಟು ಅಂತಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಲುಕ್ ಫಾರ್ವರ್ಡ್ ಟು ಅಂತಂದ್ರೆ ಏನಾಗತ್ತ? ಕ್ಯಾನ್ ಎನಿವನ್ ಟೆಲ್ ಮಿ? ಐ ಆಮ್ ವೇಟಿಂಗ್. ನಿಮ್ಮ ಆನ್ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಲುಕ್ ಫಾರ್ವರ್ಡ್ ಟು ಅದರ ಅರ್ಥ ಏನು? ಹಾ ಹಾ ಲುಕ್ ಫಾರ್ವರ್ಡ್ ಟು ಅಂತಂದ್ರೆ ಏನ್ ಗೊತ್ತಾ? ಅದರ ಅರ್ಥ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಇದನ್ನ ಎಷ್ಟು ನೆನ್ಪಿಟ್ಕೋತಾರೆ ಒಳ್ಳೇದು. ಲುಕ್ ಫಾರ್ವರ್ಡ್ ಟು ಅದ ಮೀನಿಂಗ್ ಏನಾಗತ್ತಾರೆ? ಹ್ಯಾಪಿ, ಎಕ್ಸೈಟೆಡ್. ತಿಳಿತರಿ? ಹ್ಯಾಪಿ ಮೀನಿಂಗ್ ಬರ್ತದ, ತಿಳಿತರಿ? ಎಕ್ಸೈಟೆಡ್ ಬರ್ತದ, ಅಥವಾ ಪ್ಲೆಜರ್ ಅಬೌಟ್ ಅಂತ ಬರ್ತದ. ಈ ತರ ಎಲ್ಲ ಮೀನಿಂಗ್ ಕೊಡ್ತದ. ಅಂದ್ರೆ ಇತರ ಅರ್ಥ. ಆ ಲುಕ್ ಫಾರ್ವರ್ಡ್ ಟು ಅನ್ನೋದನ್ನ ತೆಗೆದು ನೀವು ಹ್ಯಾಪಿ ಹಚ್ಚಿರಿ. ಐ ಆಮ್ ಹ್ಯಾಪಿ ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್. ಐ ಆಮ್ ಎಕ್ಸೈಟೆಡ್ ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್. ಹಂಗಾರೆ ನಾಳೆ ಎಕ್ಸಾಮ್ದಾಗ ಹಿಂಗೂ ಕೇಳ್ಬೋದು ನಾವ. ಏನಂತಂದ್ರೆ ಲುಕಿಂಗ್ ಫಾರ್ವರ್ಡ್ ಟು ಅನ್ನ ಅಂಡರ್ಲೈನ್ ಮಾಡಿದೀನಿ, ಅದರ ಬದಲಾಗಿ ಯಾವುದು ಒಂದು ಸಿಂಗಲ್ ವರ್ಡ್ ಅನ್ನ ಹಚ್ತೀರಾ ಅಂತ ಕೇಳ್ಬೋದು. ತಿಳಿತರಿ? ಪ್ರೇಮ ಅವ್ರು ಹೇಳ್ತಾ ಇದಾರೆ ಎಕ್ಸ್ಪೆಕ್ಟಿಂಗ್ ಅಂತ. ವೆರಿ ಗುಡ್. ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್. ಈ ತರಾನು ಮೀನಿಂಗ್ ಬರ್ತದ. ಸೊ ಐ ಆಮ್ ಹ್ಯಾಪಿ ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್. ಹಂಗಾರೆ ಲುಕ್ ಫಾರ್ವರ್ಡ್ ಟು ಅಂತಂದ್ರ ಐ ಆಮ್ ಎಕ್ಸೈಟೆಡ್, ಐ ಆಮ್ ಪ್ಲೆಜರ್ ಟು, ಐ ಆಮ್ ಹ್ಯಾಪಿ ಟು ಅಂತ ಮೀನಿಂಗ್ ಕೊಡ್ತದ. ಹಾಗಾದ್ರೆ ನಾವು ಅನ್ಬೋದು ಏನಂತ? ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು. ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಇನ್ ಬೆಳಗಾಂ. ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಇನ್ ಬಾಂಬೆ. ಈ ತರ. ತಿಳಿತರಿ? ಹಂಗಾರ ಲುಕ್ ಫಾರ್ವರ್ಡ್ ಟು ಅಂತ ಬಂತಂದ್ರೆ ಅದ್ರ ಮುಂದೆ ಯಾವಾಗಲೂ ಮುಂದೆ ಬರುವಂತ ಶಬ್ದ ING ಫಾರ್ಮ್ ದಲ್ಲಿ ಇರಬೇಕು. ನೆನಪಿರ್ಲಿ. ಹಾಗಾದ್ರೆ ನಾನೊಂದು ಕ್ವಶನ್ ಕೇಳ್ತೀನಿ. ಐ ಆಮ್, ತಿಳಿತರಿ? ಒಂದು ಕ್ವಶನ್ ಕೇಳ್ತೀನಿ. ಅಥವಾ ಐ ಆಮ್ ಬೇಡ ಬೇಡ, ತಿಳಿತರಿ? ಜಸ್ಟ್ ಹಿಂಗತ್ತು. ಐ ಲುಕ್ ಫಾರ್ವರ್ಡ್, ಐ ಲುಕ್ ಫಾರ್ವರ್ಡ್. ಹೌದು ಸರ್, ಹೌದು. ಹಾ, ಇಲ್ಲ 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 ಇಲ್ಲ, ಮೊದಲು ನೋಡಿ ಸರ್, ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಐ ಲುಕ್ ಫಾರ್ವರ್ಡ್ ಟು ಮೀಟ್ ಯು. ನಾಳೆ ಈ ತರ ಕ್ವಶನ್ ಕೇಳ್ತಾನ. ಇದು ಸರಿನಾ ತಪ್ಪ? ಕರೆಕ್ಟ್ ಇದ್ರೆ ಸಿ ಅನ್ನಿ, ತಪ್ಪಿದ್ರೆ IN ಅಂತ ತಪ್ಪು. ಕರೆಕ್ಟ್ ಇದ್ರೆ ಸಿ ಅಂತ ಟೈಪ್ ಮಾಡಿ, ರಾಂಗ್ ಇದ್ರೆ ಇನ್ಕರೆಕ್ಟ್ ಅನ್ನಿ. ಎಸ್. ಹಂಗಾರ ಲುಕ್ ಫಾರ್ವರ್ಡ್ ಟು ಅಂತ ಬಂತಂದ್ರೆ ಅದ್ರ ಮುಂದೆ ಬರುವಂತ ಒಂದು ಶಬ್ದ ING ಫಾರ್ಮ್ ದಲ್ಲಿ ಇರ್ಬೇಕು. ಇದನ್ನ ಮಾತ್ರ ನೀವು ನೆನ್ಪಿಟ್ಕೊಳ್ಳೇಬೇಕು. ಅಂದ್ರೆ ಜೀರಂಡ್ ಇರ್ಬೇಕು. ಅದ್ರ ಮುಂದೆ ಏನಿರ್ಬೇಕಪ್ಪ ಅಂತಂದ್ರೆ ಇಲ್ಲೇನದಲ್ಲ, ಮೀಟಿಂಗ್ ಅನ್ನುವಂತ ವರ್ಡ್ ಅದು ನೌನ್ ನಲ್ಲಿ ಇರಬೇಕು ಅಥವಾ ಜೀರಂಡದಲ್ಲಿ ಇರಬೇಕು. ನೌನ್ ಇದ್ರೆ ಮುಗಿದೋಯ್ತು. ಅಕಸ್ಮಾತ್ ಅಲ್ಲಿ ಮೀಟ್ ಅನ್ನುವಂತ, ಈಗ ನೋಡ್ರಿ, MEET ಮೀಟ್ ಅನ್ನೋದು ಏನದ? ವರ್ಬ್ ಅದ.
ಆ ವರ್ಬ್ನ ವರ್ಬ್ದಲ್ಲಿ ಬರಿಬಾರ್ದು, ಅದನ್ನ ಜಿರಣ್ನಲ್ಲಿ ಬರಿಬೇಕು. ಮೀಟಿಂಗ್ ಅರ್ಥ ಐತಾರೆ, ಆ ತರ ಬರಿಬೇಕು. ತಿಳಿತರಿ? ಹಾ, ಎಸ್, ಅಬ್ಸಲ್ಯೂಟ್ಲಿ. ಹೌದೌದೌದು. ತಿಳಿತರಿ? ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಶಿ ಈಸ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಹರ್ ಗ್ರ್ಯಾಂಡ್ ಚಿಲ್ಡ್ರನ್. ಕರೆಕ್ಟ್. ಅರ್ಥ ಐತನ ತರದ್ದು? ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು. ಐ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಅಲ್ಲ. ಲುಕ್ ಫಾರ್ವರ್ಡ್ ಟು ಅಂತ ಬಂದ್ರೆ ಮುಂದೆ ಬರೋದು ನೌನ್ ಇರಬೇಕು, ಇಲ್ಲ ಅಂತಾರೆ ಜೀರಂಡ್ ಇರಬೇಕು. ಆಯ್ತಾರಿ? ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಈ ಒಂದು 4 ಪ್ರಶ್ನೆಯ ಆಧಾರದೊಂದಿಗೆ. ಅರ್ಥ ಆಯ್ತಾರಿ? ಎಸ್. ಬನ್ನಿ ಈಗ 5 ಪ್ರಶ್ನೆಗಳನ್ನ ಅಥವಾ 5 ವಾಕ್ಯಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ ನಾನು. ತಿಳಿತರಿ? ಎಸ್. ಪ್ರತಿ ಕ್ಲಾಸ್ದಲ್ಲಿ ನಾವು ಏನಾರ ಒಂದು ವಿಶೇಷತೆಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿರ್ತೇವೆ. ಎಸ್. ಈ 5 ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. 2 ನಿಮಿಷ ಸಮಯ ಕೊಟ್ಟಿದ್ದೀನಿ. At the moment she is recovering, I am look ಆಗಂಗಿಲ್ಲ ಶಿವ, I am looking ಆಗತ್ತಪ್ಪಿ. ನೀ ಕಂಟಿನ್ಯೂ ಹೇಳತ್ನಾಗ ವರ್ಬ್ ING ಬರ್ಬೇಕಲ್ಲ ಅಲ್ಲಿ. ಪ್ರಮೀಲಾ ಮೇಡಮ್, ನೀವು ಈ ಕ್ಲಾಸಿಗೆ ಜಾಯ್ನ್ ಆಗಿ, ಅಲ್ಲಿ ಲೈವ್ ಅಂತ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಎಸ್, ವೆರಿ ಗುಡ್, ಅಬ್ಸಲ್ಯೂಟ್ಲಿ ರೈಟ್. ಪಲ್ಲವಿ, ಸಂಪತ್, ಶಿವ, ಅಂಬಿಕಾ, ಪಲ್ಲವಿ, ಪ್ರೇಮಾ, ಈಶ್ವರ್, ರಾಜು, ಜಾನು ಮ್ಯಾಮ್, ಸೂಪರ್, ವೆರಿ ಗುಡ್. ಗೈಸ್, ನೀವು ಮೊದಲು ಆನ್ಸರ್ ಕೊಡಿ, ಆಮೇಲೆ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೇನೆ. ಲಾಸ್ಟ್ 40 ಸೆಕೆಂಡ್ಸ್ ಟೈಮ್ ಇದೆ ನೋಡಿ. ಲಾಸ್ಟ್ 40 ಸೆಕೆಂಡ್ಸ್ ಟೈಮ್. ವೆರಿ ಗುಡ್ ಸರ್. ಪೇಡ್ ಕ್ಲಾಸ್ ಬಗ್ಗೆ ಮಾಹಿತಿಯನ್ನ ನನ್ನ ನಂಬರ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ವಾಟ್ಸಪ್ ಮಾಡಿ ನಾನು ಹೇಳ್ಕೊಡ್ತೇನೆ. ಎಸ್. ಲಾಸ್ಟ್ 20 seconds time. Soon after we going to discuss this 4 questions. ನಾಳೆ ನಿಮಗೆ ಡಿಸ್ಕ್ರಿಪ್ಟಿವ್ ದಲ್ಲಿಯೂ ಬರ್ತಿರ್ತಾವ. ಇವತ್ತನ್ನ 2 ಕ್ವಶನ್ ಮಿಕ್ಸ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾನ. 2 ಕ್ವಶನ್ನ 3 ಕ್ವಶನ್ನ ಅಥವಾ 4 ಕ್ವಶನ್ನ ಮಾಡಿ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಕೊಡ್ತಿರ್ತಾನ, ನೆನಪಿರ್ಲಿ. ಏನಿದೆ ನೋಡಿ ಮೊದಲನೇದ್ದು. ತುಂಬಾ ಸಿಂಪಲ್. ಅಟ್ ದ ಮೂಮೆಂಟ್ ಶಿ ಇಸ್ ರಿಕವರಿಂಗ್ ಡ್ಯಾಶ್ ಹರ್ ಇಂಜುರೀಸ್. ಫ್ರಾಮ್ ಆಗುತ್ತೆ, ರಿಕವರಿಂಗ್ ಮುಂದೆ ಫ್ರಾಮ್ ಬರಬೇಕು. ತಿಳಿತರಿ? ಶಿ ಇಸ್ ರಿಕವರಿಂಗ್ ಫ್ರಾಮ್ ಹರ್ ಇಂಜುರೀಸ್ ಇಸ್ ದ ರೈಟ್ ಆನ್ಸರ್. ಐ ಆಮ್ ಡ್ರೀಮಿಂಗ್ ಡ್ಯಾಶ್ ಬಿಕಮಿಂಗ್ ಅ ಫೇಮಸ್ ಸೈಂಟಿಸ್ಟ್ ಒನ್ ಡೇ. ಫಾರ್ ವಿತ್ ಅಬೌಟ್ ಇನ್ ಟು. ಏನಾಗುತ್ತೆ? ಡ್ರೀಮ್ ಅಬೌಟ್, ಡ್ರೀಮಿಂಗ್ ಅಬೌಟ್ ಆಗುತ್ತೆ. ಡ್ರೀಮಿಂಗ್ ಅಬೌಟ್ ಆಗುತ್ತೆ. ನೀವು ಎಷ್ಟು ಕರೆಕ್ಟ್ ಆಗ್ತಾವ ಅನ್ನೋದು ನೀವು ಕರೆಕ್ಟ್ ಆಗಿ ಗೆಸ್ ಮಾಡಬೇಕು. ಲಾಸ್ಟಿಗೆ ನನಗೆ ಕಮೆಂಟ್ ಮಾಡಬೇಕು. 5 out of 5, 4 out of 5, 3 out of 5 ಅಂತ ಹೇಳ್ಬೇಕು ನನಗೆ. ತಿಳಿತರಿ? ನೆಕ್ಸ್ಟ್. ಆಮೇಲೆ ಅಬೌಟ್ ಆಯ್ತು. ಮೈ ಕಸಿನ್ ಇಸ್ ಮ್ಯಾರಿಡ್ ಡ್ಯಾಶ್ ಎ ಫೇಮಸ್ ಅಮೆರಿಕನ್. ವಿತ್ ಆಗುತ್ತೋ ಟು ಆಗುತ್ತೋ? ನೋಡಿ, ಇದು ತುಂಬಾ ಡಿಫಿಕಲ್ಟ್ ಕ್ವಶನ್, ಇದು ನೆನಪಿರ್ಲಿ. ತಿಳಿತರಿ? ಮೈ ಕಸಿನ್ ಇಸ್ ಮ್ಯಾರಿಡ್ ವಿತ್ ಅ ಫೇಮಸ್ ಅಮೆರಿಕನ್ ಅಂತ ತುಂಬಾ ಜನ ಆನ್ಸರ್ ಕೊಡದಿರ್ತದ. ತಿಳಿತರಿ? ಇಲ್ಲಿ ವಿತ್ ಬರುವುದಿಲ್ಲ, ಟು ಬರ್ತದ. ಮೈ ಕಸಿನ್ ಇಸ್ ಮ್ಯಾರಿಡ್ ಟು ಅ ಫೇಮಸ್ ಅಮೆರಿಕನ್. ತಿಳಿತನ ತರದು? ಎಸ್ ಎಸ್ ಎಸ್, ಅಬ್ಸಲ್ಯೂಟ್ಲಿ. ಮೈ ಕಸಿನ್ ಇಸ್ ಮ್ಯಾರಿಡ್ ಟು ಅ ಫೇಮಸ್ ಅಮೆರಿಕನ್ ಇಸ್ ದ ರೈಟ್ ಆನ್ಸರ್. ವಿತ್ ಬರುವುದಿಲ್ಲ. ಅರ್ಥ ಐತರಿ? ನೆಕ್ಸ್ಟ್. ಐ ಆಮ್ ರೆಸ್ಪಾನ್ಸಿಬಲ್ ಡ್ಯಾಶ್ ಟ್ರೈನಿಂಗ್ ದ ನ್ಯೂ recruits. I am responsible at, about, with, for. Question number 8. I am responsible for agutta. I am responsible for training the new recruits. Next question. Many people took advantages of at the yellow kelidiri.
ಅಡ್ವಾಂಟೇಜ್ ಆಫ್ ಅಂತ ಎಲ್ಲೋ ಅಂದಿದ್ರಿ ನೋಡ್ರಿ ನೀವು. ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಇದು ಬಂದಿರ್ತದ. ಹಂಗಾರ ಅಟ್ ದ ಮೂಮೆಂಟ್ ಶಿ ಇಸ್ ರಿಕವರಿಂಗ್ ಫ್ರಾಮ್ ಹರ್ ಇಂಜುರೀಸ್, ಐ ಆಮ್ ಡ್ರೀಮಿಂಗ್ ಅಬೌಟ್ ಬಿಕಮಿಂಗ್ ಅ ಫೇಮಸ್ ಸೈಂಟಿಸ್ಟ್ ಒನ್ ಡೇ, ಮೈ ಕಸಿನ್ ಇಸ್ ಮ್ಯಾರಿಡ್ ಟು ಅ ಫೇಮಸ್ ಅಮೆರಿಕನ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಟ್ರೈನಿಂಗ್ ದ ನ್ಯೂ ರಿಕ್ರೂಟ್ಸ್, ಮೆನಿ ಪೀಪಲ್ ಟುಕ್ ಅಡ್ವಾಂಟೇಜಸ್ ಆಫ್. ನೋಡಿ, ಈ ತರದ ಕ್ವಶನ್ಸ್ ಗಳನ್ನ ನಾವು ಅಟೆಂಪ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಎಬಿಲಿಟಿ ಅನೌನ್ಸ್ಮೆಂಟ್ ಆಗುತ್ತೆ ಒಂದನೇದ್ದು. ನೆಕ್ಸ್ಟ್ ನೀವು ಲೆಟರ್ ರೈಟಿಂಗ್, ಇಮೇಲ್ ರೈಟಿಂಗ್, ಪಿಕ್ಚರ್ ರೈಟಿಂಗ್, ಯಾವ್ಯಾವ ರೈಟಿಂಗ್ ಮಾಡುವಾಗ ಇಂಥವೆಲ್ಲ ನಿಮ್ ಪ್ರಿಪೋಸಿಷನ್ಗಳು ಹಚ್ಚಿ ಬರೆಯುವಂತ ಸ್ಕಿಲ್ ಇತ್ತಂದ್ರೆ ಯು ಕ್ಯಾನ್ ಏಬಲ್ ಟು ಸ್ಕೋರ್ ವೆರಿ ವೆಲ್. ನಿಮ್ಗೆ ಅನಿಸ್ಬೋದು ಸರ್ ಇದನ್ನ ಕಲಿಯೋದ್ರಿಂದ ಡಿಸ್ಕ್ರಿಪ್ಟಿವ್ ಹೆಂಗೆ ಹೆಲ್ಪ್ ಆಗುತ್ತಾ? ಅಪ್ಪಿ ಇದೊಂದು ಚಿಕ್ಕ ಭಾಗ ಡಿಸ್ಕ್ರಿಪ್ಟಿವ್ಗೆ ಒಳ್ಳೆ ಬುನಾದಿ ಮಾಡ್ಲಿಕ್ಕೆ. ಬನ್ನಿ ಮತ್ತೆ ಬೇರೆ ಕ್ವಶನ್ಸ್ಗಳನ್ನ ತಗೊಂಡ್ಬರ್ತಾ ಇದ್ದೀನಿ. ಹೌದು ಸರ್, ಪೇಡ್ ಸ್ಟೂಡೆಂಟ್ಸ್ಗಳಿಗೆ ಈಗ ಸದ್ಯ ನಾನು ಏನ್ ಮಾಡ್ತಾ ಇದ್ದೀನಲ್ಲ ಇದು PDF ಇರುತ್ತೆ. ಇದನ್ನ ಬಿಟ್ಟು ಮತ್ತೆ ಪ್ರೀಮಿಯಂ PDF ಅಂತೂ ಇರುತ್ತೆ. ಪ್ರೀಮಿಯಂ PDF ಅಂತಂದ್ರೆ ಅಲ್ಲಿ ನಿಮಗೆ ಓದ್ಕೊಳ್ಳಿಕ್ಕೆ ಅದು ಬರುತ್ತೆ ಆ PDF. ನೋಡೋಣ 5 ಕ್ವಶನ್ ಅಲ್ಲಿ ಎಷ್ಟು ಕರೆಕ್ಟ್ ಆಯ್ತು ಎಲ್ಲರದು? 2 ಕರೆಕ್ಟ್ ಆಗಿದೆ, 4 ಕರೆಕ್ಟ್ ಆಗಿದೆ, 4 ಔಟ್ ಆಫ್ 5 ಅಂತ ಹೇಳ್ತಿದ್ದಾರೆ. ಎಸ್, ವೆರಿ ಗುಡ್. ವೆಲ್ಕಮ್ ಪ್ರಮೀಲಾ ಮೇಡಮ್, ವೆಲ್ಕಮ್ ವೆಲ್ಕಮ್. ಎಸ್, ಓಕೆ. ಬನ್ನಿ ಹಾಗಾದ್ರೆ ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಿಳಿತರಿ? ಎಸ್, ನೀವು ಕ್ವಶನ್ಗಳನ್ನ ಸಾಲ್ವ್ ಮಾಡಿ 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 ತುಂಬಾ ಪರ್ಫೆಕ್ಟ್ ಆಗ್ಬೇಕ್ರಿ. ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕ, ಇಲ್ಲಿ ಬಂದು ಇದನ್ನೆಲ್ಲೋ ಮಾಡಿದ್ದೇನಾ ಅಂತ ಹೇಳಿ. ಇದೊಂಥರ ಮ್ಯಾಥಮೆಟಿಕ್ಸ್ ಇದ್ದಂಗ್ರಿ. ಎಲ್ಲೋ ಒಂದ್ ಕಡೆ 2 × 2 ಅಂದ್ರೆ 4 ಅಂತ ಮಾಡಿದ್ದೇನಾ, ಹಂಗಾರ 3 × 3 ಬರಬೇಕು. ಹಂಗೆ ಮ್ಯಾಥಮೆಟಿಕ್ಸ್ ಕಥೆನೇ ಇರ್ತೈತ್ರಿ ಇದು. ಬೇರೆ ಆನ್ಸರ್ ಕೊಡಕ್ ಪ್ರಯತ್ನ ಪಡ್ಬೇಡ್ರಿ, ಅದನ್ನ ಓದ್ರಿ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಯುಗಾದಿ ಆಫರ್ ಅನ್ನ ನಾನು ಈಗಾಗಲೇ ಅನೌನ್ಸ್ ಮಾಡಿದ್ದೀನಿ. ಯುಗಾದಿ ಆಫರು ಕೇವಲ ಪೇಡ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಇರ್ತದ. ತಿಳಿತರಿ? ಪೇಡ್ ಸ್ಟೂಡೆಂಟ್ಸ್ ಗಳಿಗೆ ಯುಗಾದಿ ಆಫರ್ ಇದೆ, ನೋಡ್ಕೊಳ್ಳಿ, ಅದನ್ನ ಪಡೆದುಕೋಬಹುದು ನೀವು. ನಮ್ದೊಂದು ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ ಅಲ್ಲಿ ಪಿನ್ ಮಾಡಿದ್ದೀನಿ, ಜಾಯಿನ್ ಆಗಿಬಿಡಿ. ಲಾಸ್ಟ್ 1 ಮಿನಿಟ್ ಟೈಮ್ ಕೊಡ್ತಾ ಇದ್ದೀನಿ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ. ಕೇವಲ 1 ಮಿನಿಟ್. ಎಸ್, ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ಎಸ್, ವೆರಿ ಗುಡ್. ಸೊ ಬನ್ನಿ ಹಾಗಾದ್ರೆ ಮತ್ತೆ 1 ನಿಮಿಷ ಸ್ಟಾರ್ಟ್ ಆಗತಕ್ಕಂಥದ. ಟೈಮ್ ಅಪ್, ಟೈಮ್ ಅಪ್, ಟೈಮ್ ಅಪ್. ಎಸ್ ಎಸ್ ಎಸ್, ಹೌದು ಸರ್, ಹೌದು ಹೌದು, ಡೆಫಿನೆಟ್ಲಿ ಸರ್. ಅದಕ್ಕಿಂತ ಜಾಸ್ತಿ ಸಮಯ ಕೊಟ್ರೆ ತಪ್ಪಾಗತ್ತೆ. ಏನಿದೆ ನೋಡಿ ಮೊದಲನೇ ಪ್ರಶ್ನೆ. ದ ಪ್ರೆಸಿಡೆಂಟ್ ವಾಸ್ ಥ್ಯಾಂಕ್ಫುಲ್ ಟು ಎವ್ರಿವನ್ ಹೂ ಹೆಲ್ಪ್ಡ್ ಇನ್ ದ ಕ್ಯಾಂಪೇನ್. ಇಲ್ಲಿ ಪ್ರಿಪೋಸಿಷನ್ ಆಫ್ ರೀಸನ್ ಆಗ್ತಾ ಇದೆ, ಥ್ಯಾಂಕ್ಫುಲ್ ಫಾರ್ ಆಗುತ್ತಾ? ತಿಳಿತರಿ? ದ ಪ್ರೆಸಿಡೆಂಟ್ ವಾಸ್ ಥ್ಯಾಂಕ್ಫುಲ್ ಫಾರ್ ಎವ್ರಿವನ್ ಹೂ ಹೆಲ್ಪ್ಡ್ ಇನ್ ಎ ಕ್ಯಾಂಪೇನ್ ಇಸ್ ದ ರೈಟ್ ಆನ್ಸರ್. ತಿಳಿತರಿ? ಎಸ್, ಒಂದನೇದು ಯಾರು ಕರೆಕ್ಟ್ ಆಗಿದೆ ಕೌಂಟ್ ಮಾಡ್ಕೊಳ್ಳಿ, 1 ಕರೆಕ್ಟ್ ಅಂತ. ನೆಕ್ಸ್ಟ್, ಇನ್ನು ಎರಡನೇದು, ಎವ್ರಿ ಒನ್ ಇನ್ ದಿಸ್ ಟೌನ್ ವಿಲ್ ಬೆನಿಫಿಟ್ ಡ್ಯಾಶ್ ದ ನ್ಯೂ ಹಾಸ್ಪಿಟಲ್ ಫ್ರಾಮ್ ದ ನ್ಯೂ ಹಾಸ್ಪಿಟಲ್. ಇಲ್ಲಿ ಫ್ರಾಮ್ ಬರ್ತದ. ಫಾರ್ 2 full days, the man was fighting dash his life.
ತಿಳಿತರಿ ಗೋಸ್ಕರ ಫಾರ್ ಹೀಸ್ ಲೈಫ್ ಅಂತ ಅರ್ಥ ಆಗುತ್ತೆ. ಮೈ ಡ್ಯಾಡ್ ಶೌಟೆಡ್, ಶೌಟ್ ಮುಂದೆ ಫಿಕ್ಸ್ಡ್ ಪ್ರಪೋಷನ್ ಬರ್ತದ, ಶೌಟ್ ಎಟ್. ಮೈ ಡ್ಯಾಡ್ ಶೌಟೆಡ್ ಎಟ್ ಮೀ ಬಿಕಾಸ್ ಐ ಡಿಂಟ್ ಡೂ ವಾಟ್ ಹಿ ಸೇಡ್. ಫಾರ್ ಒಂದನೇದ್ದು ಫಾರ್, ಆಮೇಲೆ ಫ್ರಾಮ್, ಆಮೇಲೆ ಫಾರ್, ಆಮೇಲೆ ಎಟ್. ಯಾರಿಗೆ ಈ 4ಕ್ಕೆ 4 ಕರೆಕ್ಟ್ ಆಗಿದೆ ಹೇಳಿ? ಓ ಮೈ ಗಾಡ್, ಗುಡ್ ಟ್ರೈ, ಗುಡ್ ಟ್ರೈ, ಗುಡ್ ಟ್ರೈ, ಗುಡ್ ಟ್ರೈ ಗೈಸ್. ಬನ್ನಿ ಮತ್ತೆ ಕ್ವಶನ್ಸ್ಗಳನ್ನ ತೊಗೊಂಡ್ಬರ್ತಾ ಇದ್ದೀನಿ. ಒಂದು 20 ಕ್ವಶನ್ ನೋಡ್ಕೊಂಬಿಡೋಣ್ರಿ, ಒಂದು 20-25. ಅವಾಗ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. 20 ಜಾಸ್ತಿ ನೋಡೋಣ. Yes, let's move to the next question. Yes, she insisted. Insist ಅಂತಂದ್ರೇನು? ಸಹಾಯ ಮಾಡೋದು, ಹೇಳೋದು, ಆ ಥರ ಮೀನಿಂಗ್ ಕೊಡ್ತದೆ. Are you ready? 3 ನಿಮಿಷ ಸಮಯ ಕೊಡ್ತಿದ್ದೀನಿ. ಐ ಆಮ್ ಗಿವಿಂಗ್ ಯು 3 minutes ಟೈಮ್. ರೀಡ್ ಕೇರ್ಫುಲಿ. ನಿಮಗೆ ಈಗ ಸದ್ಯ ಇದನ್ನು ರೀಡಿಂಗ್ ಮಾಡಿ ಮಾಡಿ ಆನ್ಸರ್ ಕೊಟ್ಟು, ರೀಡಿಂಗ್ ಮಾಡಿ ಆನ್ಸರ್ ಕೊಟ್ಟು, ರೀಡಿಂಗ್ ಮಾಡಿ ಆನ್ಸರ್ ಕೊಟ್ಟು ನಿಮ್ಮಂತಲ್ಲೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಎಸ್, ವೆರಿ ಗುಡ್. 3 ನಿಮಿಷ ಸಮಯ ಕೊಡ್ತೀನಿ. ಈಗ 1 ನಿಮಿಷ ಆಯ್ತು. Yes, very good, sir. Very good. Are you ready? Are you ready? ಇದಾದ್ಮೇಲೆ ಲಾಸ್ಟ್ 30 ಸೆಕೆಂಡ್ ಟೈಮ್ ಅಥವಾ 1 ಮಿನಿಟ್ ಟೈಮ್, ಅದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಎಸ್, ಐ ಆಮ್ ವೇಟಿಂಗ್. Yes, very good. Are you ready? Last 40 seconds time. ನೋಡಿ, ಲಾಸ್ಟ್ 20 ಸೆಕೆಂಡ್ ಟೈಮ್ ಇದೆ. ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ, ಆದಷ್ಟು ಹೆಂಗಾದ್ರೂ ಮಾಡಿ. ಲಾಸ್ಟ್ 19 ಸೆಕೆಂಡ್ಸ್. ಪ್ರತಿಯೊಂದು ಪ್ರಶ್ನೆಗಳನ್ನು ಇದೇ ಯಾಕೆ ಬರುತ್ತೆ ಅನ್ನೋದನ್ನ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ. ಓಕೆ, ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 90% ಎಲ್ಲರೂ ತಪ್ಪು ಮಾಡಿರ್ತಾರ. ಬಿಕಾಸ್ ದೇ ಡೋಂಟ್ ನೋ ಫಿಕ್ಸ್ಡ್ ಪ್ರಿಪೋಸಿಷನ್ಸ್. ಇನ್ಸಿಸ್ಟ್ ಆನ್ ಬರ್ತದ ಸರ್. ಇನ್ಸ್ಟೆಡ್ ಆನ್, ಇನ್ಸಿಸ್ಟ್ ಆನ್ ಅಂತಂದ್ರೆ ಏನು? ಇನ್ಸಿಸ್ಟ್ ಆನ್ ಅಂತಂದ್ರೆ ಡಿಮಾಂಡ್ ಸಮಥಿಂಗ್. ಶಿ ಡಿಮಾಂಡೆಡ್ ಸಮಥಿಂಗ್ ಹೆಲ್ಪಿಂಗ್ ಮೀ ವಿತ್ ದ ಡಿಶಸ್ ಅಂತ ಆಗುತ್ತಾ? ಅಥವಾ ಇಲ್ಲಿ ಕಂಟಿನ್ಯೂ ಡೂಯಿಂಗ್ ಸಮಥಿಂಗ್, ಮುಂದಿನವ್ರು ಬೇಡ ಅಂತಂದ್ರೂ ಅದನ್ನ ಮಾಡ್ತಾ ಹೋಗೋದು ಅಂದ್ರೆ ಒಟ್ಟರೆ ಡಿಟರ್ಮಿನೇಷನ್. ಶಿ ಇನ್ಸಿಸ್ಟೆಡ್ ಆನ್ ಹೆಲ್ಪಿಂಗ್ ಮೀ ವಿತ್ ದ ಡಿಶಸ್. ಅರ್ಥ ಐತರಿ? ಅದಕ್ಕೆ ಆನ್ ಬರ್ತದ. ಆಲ್ಮೋಸ್ಟ್ ಆಲ್ ಕಾರ್ ಕಂಪನೀಸ್ ಕೇರ್ ಡ್ಯಾಶ್ ದ ಎನ್ವೈರನ್ಮೆಂಟ್.
ಫಾರ್ ದ ಎನ್ವೈರ್ಮೆಂಟ್, ಎಟ್ ದ ಎನ್ವೈರ್ಮೆಂಟ್, ಅಬೌಟ್ ದ ಎನ್ವೈರ್ಮೆಂಟ್, ವಿತ್ ದ ಎನ್ವೈರ್ಮೆಂಟ್. ಏನಾಗುತ್ತೆ ಆನ್ಸರ್ ನೋಡೋಣ, ಯಾರು ಹೇಳ್ತೀರಾ? ಡೆಫಿನೆಟ್ಲಿ ದ ವೆರಿ ಈಸಿ ಆನ್ಸರ್ ಇಸ್ ಅಬೌಟ್. ಬಗ್ಗೆ, ಕುರಿತು, ಅಬೌಟ್ ದ ಎನ್ವೈರ್ಮೆಂಟ್. ಇನ್ಸಿಸ್ಟ್ ಆನ್ ಅಂತಾರೆ, ಅದು ಅವ್ರು ಬೇಡ ಅಂತವ್ರು ಅದನ್ನ ಕೆಲಸ ಮಾಡೋದು. ಶಿ ಇನ್ಸಿಸ್ಟೆಡ್ ಆನ್ ಹೆಲ್ಪಿಂಗ್ ಮೀ ದ ಡಿಶಸ್. ಹೆಲ್ಪಿಂಗ್ ಮೀ, ಆ ತರ. ವಿಯರಿಂಗ್ ಎ ಸೀಟ್ ಬೆಲ್ಟ್ ಕ್ಯಾನ್ ಪ್ರೊಟೆಕ್ಟ್ ಯು ಡ್ಯಾಶ್ ಬೀಯಿಂಗ್ ಕಿಲ್ಡ್ ಇನ್ ಎ ಕಾರ್. ಪ್ರೊಟೆಕ್ಟ್ ಯು ಫ್ರಾಮ್ ಆಗುತ್ತೆ. ವಿಯರಿಂಗ್ ಎ ಸೀಟ್ ಬೆಲ್ಟ್ ಕ್ಯಾನ್ ಪ್ರೊಟೆಕ್ಟ್ ಯು ಫ್ರಾಮ್, ಪ್ರೊಟೆಕ್ಟ್ ಫ್ರಾಮ್ ಬೀಯಿಂಗ್ ಕಿಲ್ಡ್ ಇನ್ ಎ ಕಾರ್. ಸರ್, ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡ್ಕೊಳ್ರಿ, ನಾಳೆ ನಿಮ್ಗೆ ರೈಟಿಂಗ್ ಸ್ಕಿಲ್ನಾಗ ಇದು ಹೆಲ್ಪ್ ಆಗುತ್ತೆ. ಎಸ್ಸೆ ರೈಟಿಂಗ್ ಅದು ಮಾಡುವಾಗ. 10 people were killed when a bus collided. 10 people were killed. ಇದು ಪ್ಯಾಸಿವ್ ಸೆಂಟೆನ್ಸ್ ಅದ. 10 people were killed when a bus collided dash a car. ಕೊಲೈಡ್ ಅಂತಂದ್ರೆ ಹೋಗಿ ಅಪ್ಪಳಿಸ್ಕೊಳ್ಳೋದು. ಎಸ್, ಕೊಲೈಡೆಡ್ ಜೊತೆಗೆ, ಎದ್ರ ಜೊತೆಗೆ? ಕೊಲೈಡೆಡ್ ವಿತ್ ಆಗುತ್ತೆ. 10 people were killed when a bus collided with a car. ಅದು ಕಾರ್ ಹಿಂಗಿತ್ತು, ಅದ್ರ ಜೊತೆ ಬಡ್ಕೊಂಡ್ಬಿಟ್ಟು ಜೊತೆಗೆ, ಅದರೊಂದಿಗೆ, ಈ ತರ. The customers came to the shop to complain dash their service. Complain about ಬರ್ತದೆ. The customers came to the shop to complain about their service. ಈಗ ಸದ್ಯ ಈ ಕ್ಲಾಸ್ ನೋಡ್ತಾ ಇರುವಂತ ಸಂದರ್ಭದಲ್ಲಿ 90% ಎಲ್ಲರಿಗೂ ಈ ಕ್ವಶನ್ಸ್ಗಳನ್ನ ನೋಡಿದ್ಮೇಲೆ ಸ್ವಲ್ಪ ಟ್ರಿಕ್ಕಿ ಅನಿಸ್ತಾವ. ಸ್ವಲ್ಪ ನಿಮ್ ಬ್ರೈನ್ ಏನನ್ನತ್ತ, ಈ ಕ್ಲಾಸನ್ನ ಬಿಟ್ಟು ಬಿಡು, ಬೇಡ, ಇದೇನು ಕಂಟಿನ್ಯೂ ಮಾಡೋದು, ಇದನ್ನ ನಮಗೆ ತಿಳಿತಾ ಇಲ್ಲ, ನಮಗ್ ಬರುವಂತಾವಿಲ್ಲ. ಈಗ ನಿಮಗೆ ಇಂಥವು ತಿಳಿತಾವ. ಫಾರ್ ಎಕ್ಸಾಂಪಲ್, ಐ ಮೀಟ್ ಯು ಡ್ಯಾಶ್ ಸಂಡೇ. ಇಂಥವನ್ನ ಮಾಡ್ಕೋತ ಕೂತಿದ್ದಕ್ಕೂ ನನಗೆ ಸಿಕ್ಕಾಪಟ್ಟಿ ವ್ಯೂಸ್ ಬಂದ್ಬಿಡ್ತಾವ. ತಿಳಿತಾರೆ, ಯೂಟ್ಯೂಬ್ನಾಗ ವ್ಯೂಸ್ ಬರ್ತಾವ, ಅಡ್ಮಿಷನ್ ಆಗ್ತಾವ. ಬಟ್ ಇವು ಯಾವ ಎಕ್ಸಾಮ್ನಾಗ ಬರಂಗಿಲ್ಲ. ಎಕ್ಸಾಮ್ ಆದ ಮರದು ನನ್ನ ಜೀವನನೂ ಜೀರೋ ಇರ್ತೈತಿ, ನಿಮ್ ಜೀವನನೂ ಜೀರೋ ಇರ್ತದೆ. ಇವು ಎಲ್ಲರ ಒಂದ್ ಬರ್ತಾವ್ರಿ, ಸುಮ್ ಸಮಾಧಾನಕರ ಬಹುಮಾನಗಳು ಇವು. ಇನ್ನು ಮುಂದೆ ಇಂಥವೆಲ್ಲ ಬರಲ್ಲ ರೀ ಕ್ವಶನ್ಸ್ಗಳು. ಇವು ಆನ್ ಸಂಡೇ ಎಟ್ 3 AM, ಎಟ್ 4 PM, ಇವೆಲ್ಲ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿ ನಮ್ಗೆ ರೊಕ್ಕ ಕೊಡ್ಲಿ ಅಂತ ಹೇಳಿ ಗೋರ್ಮೆಂಟ್ದವರು 100ಕ್ಕೆ ಎಲ್ಲರ ಒಂದ್ ಇಂಥ 2 ಹಾಕಿರ್ತಾರೆ ಇಷ್ಟೇ. ಯಾಕ ಅವಂತ ಹಿಂದೆಗಡೆ ಏನಂತ, ನಾ ಓದಿಲ್ಲ ಅಂದ್ರೂ 25 ಮಾರ್ಕಸ್ ತಗೊಂಡಿನಿ, 30 ಮಾರ್ಕಸ್ ತಗೊಂಡಿನಿ, 40 ಮಟ್ಟ ತಗೊಂಡಿನಿ ಅಂತ ಹಿಂಗ ಅಂತಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲತ್ತಲ್ಲ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿ ದುಡ್ಡಾಗತ್ತೆ ಗೋರ್ಮೆಂಟ್ಗೆ. ಅರ್ಥ ಐತೆ ರೀ? ಯಾರಿಗೂ ನಾವು ಕಾನ್ಫಿಡೆನ್ಸ್ ಅನ್ನ ಕಿತ್ಕೊಳ್ಳಿಕ್ ಆಗೋದಿಲ್ಲ, ಕೊಡ್ಬೇಕಾಗತ್ತ. ರೀ? ಸೊ ಬಟ್ ಈ ತರ ಕ್ವಶನ್ಸ್ಗಳು ಮೇಲ್ ಅದಲ್ಲ, ಇವ್ರನ್ನ ನೀವು ಅಟೆಂಪ್ಟ್ ಮಾಡೋದು ನಿಮ್ಗೆ ರ್ಯಾಂಕಿಂಗ್ನಾಗ ಬರುತ್ತೆ. ಅವರ ಅಟ್ಮಾಸ್ಫಿಯರ್ ನೋಡ್ರಿ. ಮತ್ತೆ ಇನ್ನೊಂದು, ನಾನು ಏನಾರ ಹಿಂಗ್ ಕ್ಲಾಸ್ನಾಗ ತೋರಿಸಿ ಓದ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ಅದನ್ನ ಡಿಸ್ಕಷನ್ ಮಾಡ್ತಿರ್ತಲ್ಲ, ಮಧ್ಯದಲ್ಲಿ ಏನಾರ ಒಂದು ಹೊಸ ಶಬ್ದ ಬಂದಿರ್ತದ, ಆ ಶಬ್ದಗಳ ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ರಿ. ಯಾಕಂದ್ರೆ ನಾಳೆ ಸ್ಪೆಲ್ಲಿಂಗ್ ಮೇಲೇನು ಕ್ವಶನ್ಸ್ಗಳು ಬರ್ತಿರ್ತಾವ. ಎಲ್ಲಾ ಕಡೆಯಿಂದ ಅಬ್ಸರ್ವೇಷನ್ ಇರ್ಬೇಕು ನಿಮ್ದು, ಅಂದ್ರನೇ ಕರೆಕ್ಟ್. ನೆಕ್ಸ್ಟ್, ಅವರ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ನೋಡಿ. ಯಾರು ಹುಡುಗರು ಇಂಗ್ಲಿಷ್ ಮೀಡಿಯಂ ಸೈನ್ಸ್ ಬುಕ್ ಓದಿರ್ತಾರಲ್ಲ, ಈ ಕ್ವಶನ್ ಆನ್ಸರ್ ಅವ್ರಿಗೆ ಇದನ್ನ ಓದಿದ ತಕ್ಷಣ ಬಂದ್ಬಿಡ್ತೈತೆ. ಅದು ಕನ್ಸಿಸ್ಟ್ ಮುಂದೆ ಆಫ್ ಬರ್ತದ್ರಿ. ಅವರ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ದಟ್ಸ್ ಇಟ್. ಇಲ್ಲಿ ನೋಡ್ರಿ, 3 ತರ ಇದ್ದು ಅಂದ್ರೆ ಮಧ್ಯದಲ್ಲಿ ಕೊನೆಗೆ ಬರೋದಕ್ಕೆ ಆ್ಯಂಡ್ ಹಚ್ಚಬೇಕು. ಅವರ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್, ಇದು ಯಾಕೆ ಕನ್ಸಿಸ್ಟ್ಸ್ ಆಯ್ತು? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಇಂಥವೆಲ್ಲ ಗ್ರಾಮೆಟಿಕಲಿ ಹಿಂಗ್ ಓದ್ ತಕ್ಷಣ ಎಲ್ಲಾ ಗ್ರಾಮರ್ ತಲೆಯಾಗ ನೆನಪಾಗಿರ್ಬೇಕು. ಹಿಂಗ್ ಇವತ್ತಿ ಪಟ್ಟದ ಕತೆ 1ನೇ ಲೈನ್ ಓದುದು, 2ನೇ ಲೈನ್ ಗ್ರಾಮರ, 3ನೇ ಲೈನ್ ಆನ್ಸರ್. ಒಟ್ಟೆ 3 ಬಂದ ಬಿಡ್ಬೇಕದ ಕಾಮ್ಗಳಕತೆ. ಅರ್ಥ ಆಯ್ತಾರೆ? ಎಸ್. ಹಂಗಾರ ಇವ್ ಎಷ್ಟು ಕ್ವಶನ್ ಅದಾವ? 6 ಕ್ವಶನ್ ಅದಾವ. 6ಕ್ಕೆ ಎಷ್ಟಾಯ್ತು? 6 ಔಟ್ ಆಫ್ ಎಷ್ಟಾಯ್ತು? ಡ್ಯಾಶ್ ಔಟ್ ಆಫ್ 6 ಎಷ್ಟಾಯ್ತು? ಒಬ್ರು ಹೇಳ್ತಿದ್ದಾರೆ, ಪಲ್ಲವಿ ಅವರು 4. ಪ್ರೇಮಾ 6 ಔಟ್ ಆಫ್ 6. ಓ ಮೈ ಗಾಡ್, ಯು ಆರ್ ಜೀನಿಯಸ್ ಪ್ರೇಮಾ ಅವರೇ. ಶಿವ 4 ಅಂತ ಹೇಳ್ತಿದ್ದಾರೆ. ಮತ್ತೆ ಉಳ್ಕಿದವರು ನೋಡ್ರಿ, ಕೆಲವೊಬ್ರು ಕ್ಲಾಸ್ ಬಿಟ್ಟು ಹೋಗ್ತಾ ಇದ್ದಾರೆ. ವಾವ್, ವಾಟ್ ಅ ನೈಸ್ ಯಾರ್. ಐ ಆಮ್ ವೆರಿ ಹ್ಯಾಪಿ. ರಾಜು ದೊಡ್ಮನೆ ಅವ್ರು ವೆರಿ ಗುಡ್ ಸರ್. ಮತ್ತೆ ಇನ್ನೊಂದು ಹೇಳ, ಕಾಂಪಿಟೇಷನ್ ತುಂಬಾ ಐತಿ ಅಂತ ಅಂದಿರ್ತಿರಲ್ಲ, ಏನು ಕಾಂಪಿಟೇಷನ್ ಇಲ್ಲ. ಅದೆಲ್ಲ ಸುಳ್ಳು ರೀ. ಅದು ತಿಳಿತಾ? ಅದೆಲ್ಲ ಸುಳ್ಳದು. ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಕಾಂಪಿಟೇಷನ್ ಒಂದ್ 4 ಡಿಫಿಕಲ್ಟ್ ಕ್ವಶನ್ ಕೊಟ್ಟಿರತ್ತಕೋ,
ಪಟ್ಟ ಹುಡುಗರು ಎಲ್ಲ ಎದ್ದು ಹೋಗ್ಬಿಡ್ತಾವ ಕ್ಲಾಸ್ ಬಿಟ್ಟ. ತಿಳಿತಾನೆ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ ನೀವು? ಹಾ, ಬರ್ರಿ ನೆಕ್ಸ್ಟ್ 25 21 to 25 5 ಕ್ವಶನ್ಸ್ ಅದ ನೋಡ್ರಿ. ಎಸ್, ವೆರಿ ಗುಡ್, ವೆರಿ ಗುಡ್. ಓಕೆ, ಜಸ್ಟ್ Are you 1.5 ready? ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ, ಅಂದ್ರೆ 1.5 ನಿಮಿಷ. 1.5 ನಿಮಿಷ. ನೋಡಿ, ಆ್ಯಪ್ದಲ್ಲಿ ಇಂಟರ್ನೆಟ್ ನೀವು ಆನ್ ಮಾಡಿದ್ದಿಲ್ಲ ಅಂದ್ರೆ ನೋಟಿಫಿಕೇಶನ್ ಬರಲ್ಲ. ಒಬ್ಬರು ನೀನೆ ನನಗೆ ಸಿಕ್ಕಾಪಟ್ಟೆ ಕೇಳಾಕತ್ತಾರ, ಸರ್ ನೋಟಿಫಿಕೇಶನ್ ಬರಂಗಿಲ್ಲ, ನೋಟಿಫಿಕೇಶನ್ ಬರುತ್ತಾ ಇಲ್ಲ ಅಂತ. ನೀವು ಇಂಟರ್ನೆಟ್ ಆನ್ ಮಾಡಿರ್ಬೇಕ್ರಿ, ಅಂದ್ರನ ಬರ್ತದ. ಎಸ್, ವೆರಿ ಗುಡ್. ಅರ್ಥ ಮಾಡ್ಕೊಂಡು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ವಿ ಡಿಸೈಡೆಡ್ ಡ್ಯಾಶ್ ಬೈಯಿಂಗ್ ದ ನ್ಯೂ ಕಾರ್. ಈಗ ಮೊನ್ನೆ ವಿಮೆನ್ಸ್ ಡೇ ಆಯ್ತು. ಕೆಲವೊಬ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರ ತಮ್ಮ ಹೆಂಡತಿನ, ತಿಳಿತಾರಿ? ಅವಾಗ ತಮ್ಮ ಹೆಂಡತಿಗೋಸ್ಕರ ಒಂದು ಕಾರ್ ಗಾಡಿ ತಗೋಬೇಕಂತಿರ್ತಾರ. ಅವಾಗ ಇವ್ರು ಆ ಮಾತು ಅಂದಿರ್ತಾರೆ ನೋಡ್ರಿ, ಐ ಡಿಸೈಡೆಡ್ ಡ್ಯಾಶ್ ಬೈಯಿಂಗ್ ದ ನ್ಯೂ ಕಾರ್ ಫಾರ್ ಮೈ ವೈಫ್ ಆನ್ ದ ಒಕೇಶನ್ ಆಫ್ ವುಮೆನ್ಸ್ ಡೇ ಅಂತ ಹೇಳಿ. ಮೆನಿ ಚಿಲ್ಡ್ರನ್ ಡಿಪೆಂಡೆಡ್. ನೋಡಿ, ನೀವು ಡೈಲಿ ಒಂದು ಮಾತಾಡ್ತಿದ್ದೀನಿ, ಡೈಲಿ 1-2 ಪೇಜ್ ಇಂಗ್ಲಿಷ್ ಓದಲೇಬೇಕು. ಡೈಲಿ ಓದೋದ್ರಿಂದ ಏನಾಗ್ಬಿಡುತ್ತೆ, ನಿಮಗೆ ಓದಿ 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 ಇಂಥ ಶಬ್ದಗಳು ಬಂದಾಗ ಅದ್ರ ಮುಂದೆ ಯಾವ್ದಾರ ಒಂದು ಪ್ರಿಪೋಷನ್ ಬಂದಿರ್ತದ. ನಾವು ಅದನ್ನೊಂದು ಕ್ಲಾಸ್ ಮಾಡೋಣ, ರೀಡಿಂಗ್ ಕ್ಲಾಸ್ ಒಂದು ಮಾಡೋಣ. ಯಾರು ಇಷ್ಟ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ರೀಡಿಂಗ್ ಕ್ಲಾಸ್ ಒಂದು ಮಾಡೋಣ, ಒಂದು 20 ಮಿನಿಟ್ಸ್ ಡೈಲಿ ರೀಡಿಂಗ್ ಕ್ಲಾಸ್ ಮಾಡೋಣ. ಚಲೋ ಚಲೋ ಬುಕ್ ತಗೊಂಡು ಅದರಲ್ಲಿ ಬಂದಂಥ ಗ್ರಾಮರನ್ನು, ಅದರಲ್ಲಿ ಬಂದಂಥ ಪ್ರೆಪೋಸಿಷನ್ ಅನ್ನ, ಅದರಲ್ಲಿ ಬಂದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ರಿವೈಸ್ ಮಾಡ್ಕೋತ ಹೋಗೋನು. ವಿತ್ ದ ಹೆಲ್ಪ್ ಆಫ್ ದಟ್ ವಿ ಕ್ಯಾನ್ ಏಬಲ್ ಟು ಐಡೆಂಟಿಫೈ. ಸರ್ ಆ ಥರ ಕ್ಲಾಸ್ ಮಾಡಿ ಅನ್ನೋರು ಯಾರ್ಯಾರು ಇದಿರಲ್ಲ, ನೀವೆಲ್ಲರೂ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ಡೂ ಇಟ್ ಅಂತ ಹೇಳಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಅಭ್ಯರ್ಥಿಗಳಿಗೆ ಸ್ವಲ್ಪ ಅಲ್ಲೇ ಪ್ರಾಬ್ಲಮ್ ಅದು. ಇವರು ಸ್ವಲ್ಪ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಅಗದಿ 1ನೇ ತೇದಿಂದ ಬುಕ್ ತೊಗೊಂಡ್ಬರ್ತೀನಿ. 1ನೇ ತೇದಿಂದ ಬುಕ್ಸ್ ಎಲ್ಲ ತೊಗೊಂಡ್ಬಂದ್ಬಿಡ್ತೀನಿ. ಚಲೋ 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 ಆಕ್ಸ್ಫರ್ಡ್ ಅಂತಂತವೆಲ್ಲ ಯೂನಿವರ್ಸಿಟಿದು ಒಳ್ಳೆ ಒಳ್ಳೆ ಬುಕ್ಸ್ಗಳನ್ನ, ಐ ಬಿ ಬುಕ್ಸ್ಗಳನ್ನ ತೊಗೊಂಡ್ಕಿಶನ್ ನಿಮ್ಮ ಮುಂದೆ ರೀಡಿಂಗ್ ಮಾಡ್ಕೋತ ಹೋಗ್ತಿರ್ತೀನಿ. ನೋಡೋ ನಿಮ್ಗೆ ಕ್ವಶನ್ ಕೇಳ್ತೀನಿ. ಆ ಥರ ಒಂದು ಏನರ ಕ್ಲಾಸ್ ಮಾಡೋಣಗಪ್ಪ. ವೆರಿ ಗುಡ್, ಮಸ್ತ್ ಐಡಿಯಾ ಸಿಗ್ತದೆ. ಇದನ್ನ ಫ್ರೀ ಮಾಡ್ಬಿಡೋಣ, ಯೂಟ್ಯೂಬ್ದಾಗೂ ಬರಲಿ, ಇಲ್ಲೂ ಬರಲಿ, ಎಲ್ಲರೂ ಜಬಾಯಿಸ್ಲು ಒಟ್ಟ. ಈ ಕ್ಲಾಸಿಗೆ ಏನು ಹೆಡ್ಡಿಂಗ್ ಕೊಡೋನು, ನಿಮ್ಗೆ ಏನಾರ ಅದಕ್ಕೆ ಐಡಿಯಾ ಬರ್ತಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆಮೇಲೆ ಮಾಡಿ. ಅಥವಾ ಪೇಡ್ ಸ್ಟೂಡೆಂಟ್ಸ್ದವರು ನೀವು ನನಗೆ ವಾಟ್ಸಪ್ದಲ್ಲಿ ನನಗೆ ಕಮೆಂಟ್ ಮಾಡ್ಬೋದು. ಅಷ್ಟೇ, ಒಂದು 3 ಶಬ್ದದಲ್ಲಿ ಇದಕ್ಕೆ ಏನು ಟೈಟಲ್ ಕೊಟ್ಟರೆ ಚಂದ ಕಾಣ್ತೈತಲ್ಲ ಅದನ್ನ ನನಗೆ ಹೇಳ್ರಿ. ನಾನು ಅದನ್ನು ನಾಳೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೇನೆ. ನಾನೊಂದು ಬುಕ್ಕನ್ನು ಮುಂದೆ ತೊಗೊಂಡು ಓದ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಗ್ರಾಮರನ್ನು ಚರ್ಚೆ ಮಾಡ್ತೀನಿ, ಸ್ಪೆಲ್ಲಿಂಗನ್ನು ಚರ್ಚೆ ಮಾಡ್ತೀನಿ. ಎಸ್ ರಾಜು ಅವರೇ, ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡಿಕೊಳ್ಳೋಣ. ಆಲ್ಮೋಸ್ಟ್ ಆಲ್ ನಿಮಗೆ ಸಮಯವನ್ನು ನಾನು ಜಾಸ್ತಿನೇ ಕೊಟ್ಟಿದ್ದೀನಿ. ನೋಡೋಣ ಯಾರ್ಯಾರು ಆನ್ಸರ್ ಕೊಡ್ತಾ ಇದ್ದಾರೆ. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಆನ್ಸರ್ ತುಂಬಾ ಸಿಂಪಲ್ ಇದೆ. ವಿ ಡಿಸೈಡೆಡ್ ಬೈಯಿಂಗ್ ದ ನ್ಯೂ ಕಾರ್. ವಿ ಡಿಸೈಡೆಡ್ ಅಗೇನೆಸ್ಟ್ ಬೈಯಿಂಗ್ ದ ನ್ಯೂ ಕಾರ್ ಆಗುತ್ತೋ
ಹಾ, ಅಥವಾ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದ್ದಿದ್ದು ನೆನಪಿರ್ಲಿ. ತಿಳಿತರಿ ತುಂಬಾ ಜನ ಇದನ್ನ ತಪ್ಪು ಮಾಡೋ ಚಾನ್ಸಸ್ ಇರ್ತದ. ಒಂದ್ ಸ್ವಲ್ಪ ಒಬ್ರೊಬ್ರು ಪಾಪ ಇನ್ನೂ ಟೈಮ್ ತಗೋತಾ ಇದಾರೆ. ಸ್ವಲ್ಪ ಸರ್ 10 ಸೆಕೆಂಡ್ ಟೈಮ್ ಕೊಡತ್ತಂತಿದ್ದಾರೆ. ಹಾ, ನೋಡಿ ಈ ಕ್ವಶನ್ ಅನ್ನ ತುಂಬಾ ಜನ ತಪ್ಪು ಮಾಡಿರ್ತಾರ. ಯಾಕಂತಂದ್ರೆ ಇದು ಫಿಕ್ಸ್ಡ್ ಪ್ರಪೋಷನ್ ಅದ. ಯಾವಾಗ್ಲೂ ಹೇಳ್ತೀನಿ, ಡಿಸೈಡ್ ಮುಂದೆ ಅಗೇನೆಸ್ಟ್ ಬರ್ತದ. ಡಿಸೈಡ್ ಮುಂದೆ ಅಗೇನೆಸ್ಟ್ ಬರ್ತದ. ಡಿಸೈಡ್ ಮುಂದೆ ಯಾವಾಗಲೂ ಅಗೇನೆಸ್ಟ್ ತಿಳಿತರಿ. ಹಾ, ವಿ ಡಿಸೈಡ್ ಅಗೇನೆಸ್ಟ್ ಬೈಯಿಂಗ್ ದ ನ್ಯೂ ಕಾರ್. ಡಿಸೈಡ್ ಇಸ್ ಆಲ್ವೇಸ್ ಫಾಲೋಡ್ ಬೈ ಅಗೇನೆಸ್ಟ್. ತಿಳಿತರಿ. ಮತ್ ಅಗೇನೆಸ್ಟ್ ಅದ ಮುಂದೆ, ಈ ಅಗೇನೆಸ್ಟ್ ಅದ ಮುಂದೆ ಯಾವಾಗಲೂ ಜೀರಂಡ್ ಬರಬೇಕು. ತಿಳಿತರಿ, ಜೀರಂಡ್ ಬರಬೇಕು. ಈಗ ಬೈಯಿಂಗ್ ಅಂತ ಬಂದದ ನೋಡಿ, ಆ ತರ. ಎಕ್ಸಾಂಪಲ್, ದೇ ಡಿಸೈಡೆಡ್ ಅಗೇನೆಸ್ಟ್ ಮೂವಿಂಗ್ ಟು ಲಂಡನ್. ದೇ ಡಿಸೈಡೆಡ್ ಅಗೇನೆಸ್ಟ್ ಟೇಕಿಂಗ್ ದ ಜಾಬ್ ಆಫರ್. ಅರ್ಥ ಐತರಿ? ಹಾ, ಕೊಲೋಕೇಟಿವ್ ಅಂತ ಕರೀತಾರೆ. ಇವು ನಾಳೆ ಎಕ್ಸಾಮ್ನಾಗ ಬರ್ತೈತೆ ನಿಮಗ. ಸೊ ವಿ ಡಿಸೈಡೆಡ್ ಅಗೇನೆಸ್ಟ್ ಬೈಯಿಂಗ್ ದ ನ್ಯೂ ಕಾರ್ ಅಂತ ಮೀನಿಂಗ್ ಬರ್ತದ. ಅದೇ ತರ ಇನ್ಸಿಸ್ಟ್ ಮುಂದೆ ಆನ್ ಬಂತು, ಲುಕ್ ಫಾರ್ವರ್ಡ್ ಟು ಬಂತು, ಡಿಸೈಡ್. ಹಂಗಾರೆ ಇವತ್ತು 3 ಕಲ್ತೀವಿ. ಯಾವ್ಯಾವ? ಇನ್ಸಿಸ್ಟ್ ಆನ್, ಲುಕ್ ಫಾರ್ವರ್ಡ್ ಟು, ಡಿಸೈಡ್ ಅಗೇನೆಸ್ಟ್. ಈ ರೀತಿ ನಾವು ಕಲ್ತಿದ್ದೀವಿ ರೀ. ಅರ್ಥ ಐತನ ತರದ್ದು? ಎಸ್. ಹಂಗಾರೆ ಇಲ್ಲಿ ಅಗೇನೆಸ್ಟ್ ಬರ್ತದ. ಆಯ್ತಾ? ನೆಕ್ಸ್ಟ್, ಮೆನಿ ಚಿಲ್ಡ್ರನ್ ಡಿಪೆಂಡೆಡ್. ಮೆನಿ ಚಿಲ್ಡ್ರನ್ ಡಿಪೆಂಡೆಡ್ ಅಥವಾ ಡಿಪೆಂಡ್ ಏನ್ ಬರ್ತದ? ವೆರಿ ಗುಡ್. ಮೆನಿ ಚಿಲ್ಡ್ರನ್ ಡಿಪೆಂಡ್ ಆನ್ ಆಗತ್ತ. ನೆಕ್ಸ್ಟ್, ಈ ಗ್ರಾಜುಯೇಟೆಡ್ ಡ್ಯಾಶ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಗ್ರಾಜುಯೇಟೆಡ್ ಫ್ರಾಮ್ ಆಗತ್ತ. ದ ಅಡ್ವರ್ಟೈಸಿಂಗ್ ಕಂಪನಿ. ನೋಡ್ರಿ, ಒಂದು ಮಾತಾಡೇನ್ರಿ, ನಾನು ಈ 5 ಕ್ವಶನ್ದಾಗ ನನ್ನ ನಾಲೆಜ್ ಮೇಲೆ ಆನ್ಸರ್ ಕೊಟ್ಟಿದ್ದು ಒಂದೇ. ಇಲ್ಲೆಲ್ಲರಿಗೂ ಹೇಳ್ತೀನಿ, ಕೊಡ್ತಾ ಇರೋದು ಒಂದೇ. ಆದ್ರೆ ನಾನು ಡೈಲಿ ಓದಿ 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 ನನ್ನ ಬಾಯಲ್ಲಿ ಡಿಪೆಂಡ್ ಆನ್, ಗ್ರಾಜುಯೇಟೆಡ್ ಫ್ರಾಮ್, ಇವೆಲ್ಲ ಓದಿ 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 ತಲೆಯಾಗ ಬಾಯಾಗ ಕಿವ್ಯಾಗ ಫಿಕ್ಸ್ಡ್ ಆಗ್ಬಿಟ್ಟದ. ಅದಕ್ಕೆ ಒಮ್ಮೆಲೆ ಮೇಲೆ ಬಂದ ಬಿಡ್ತದ. ಹಾ, ದ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ರಿಸಲ್ಟೆಡ್ ಡ್ಯಾಶ್ hundreds of new customers for the company. ಹಾ, ರಿಸಲ್ಟೆಡ್ ಇನ್ ಆಗತ್ತ. ಆಸ್ ಎ ಸೈಂಟಿಸ್ಟ್ ಐ ಸ್ಪೆಷಲೈಸ್ಡ್ ಅಥವಾ ಐ ಸ್ಪೆಷಲೈಸ್ ಇನ್. ತಿಳಿತರಿ? ಹಂಗಾರೆ ಯಾರ್ಯಾರು ಈ ತರ ಆನ್ಸರ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕರೆಕ್ಟು. ಹಂಗಾರೆ ಈ 5 ಪ್ರಶ್ನೆಗಳಲ್ಲಿ ಎಷ್ಟು ಕರೆಕ್ಟ್ ಆಗ್ಯಾವ ಆನ್ಸರ್ ಅನ್ನ ನನಗೆ ಹೇಳಿ. ಪ್ರೇಮ ಅವ್ರು ಅಂತಿದ್ದಾರೆ ಎಸ್ ಎಸ್. ವೆರಿ ಗುಡ್, ವೆರಿ ಗುಡ್. ನೋಡಿ, ಯಾರ್ಯಾರು 3, 2 ಅಂತ ಅಂತಿದಿರಲ್ಲ, ಒಬ್ರೊಬ್ರು ಈಗ 5 ಪ್ರಶ್ನೆದಲ್ಲಿ ಯಾರು 4 ಕರೆಕ್ಟ್ ಮಾಡಾಕತ್ತೀರಿ, ನೀವು ಸೊಕ್ತನ ಮಾಡಕ್ ಹೋಗ್ಬೇಡಿ. ನಾನು 4 ಕರೆಕ್ಟ್ ಆಗ್ಯಾವ, ಇನ್ನೇನು ಓದುದ್ ಬಿಡುನ್ ತಗೋ ಅಂತ ಹೇಳಿ. ಯಾರ್ಯಾರು 2 ಕರೆಕ್ಟ್ ಮಾಡಿರಿ, ಅವರು ಎಷ್ಟ್ ಮಾಡಿದ್ರು ಪ್ರಪೋಷನ್ ಹಂಗೆ ಇಲ್ಲ, ಇದನ್ನು ಸುಮ್ ಬಿಟ್ಟು ಬಿಡುನು, ಇದೊಂದು ಕ್ವಶನ್ ಹೋದ್ರು ಹೋಲ್ದಾಗ ತಗೋ, ಹಂಗೂ ಮಾಡಕ್ ಹೋಗ್ಬೇಡ್ರಿ. ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ಪ್ರಾಪರ್ ಆಗಿ ಎಲ್ಲಾ ಟಾಪಿಕ್ಸ್ಗಳನ್ನು ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ರಿ. ಅವಾಗ ನಿಮಗೆ ಜಾಬ್ ಸಿಗೋದು ಚಾನ್ಸಸ್ ಇರ್ತದ. ಇದೇನು ಡಿಗ್ರಿ ಕಾಲೇಜ್ ನನ್ನ ಎಕ್ಸಾಮ್ ಅಲ್ಲ, ಇದನ್ನ ಬಿಟ್ಟು ಅದನ್ನ ಮಾಡೋನ್ ತಗೋ, ಅಜ್ಮಾಸ್ ಹಾಕೋನು, ಅಲ್ಲಿ ಲಾಸ್ಟಾಗ 10 ನಿಮಿಷ ಟೈಮ್ ಕೊಟ್ಟಿರ್ತಾರಲ್ಲ, ಸರ್ ಪೇಪರ್ ತಗೋತಿರ್ತಾರಲ್ಲ, ಅವಾಗ ಹಿಂದಿನ ಆಕಿನ ಕೇಳೋನು, ಹಿಂದಿನ ಅವ್ನು ಕೇಳೋನು, ಅವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ್ರಿ. ಹಾ, ಎಸ್ ಎಸ್ ಎಸ್. ಓಕೆ, ಇನ್ನು ಕೆಲವು ಪ್ರಪೋಷನ್ಗಳನ್ನ ಕೇಳ್ತಾ ಇದ್ದೀನಿ. ಫಿಲ್ ಇನ್ ದ ಕರೆಕ್ಟ್ ಪ್ರಪೋಷನ್ ಯೂಸಿಂಗ್ ದ ಗಿವನ್ ಪ್ರಪೋಷನ್ಸ್. ಅರ್ಥ ಐತರಿ? ಈ ಕೊಟ್ಟಿರುವಂತ ಪ್ರಪೋಷನ್ಗಳ ಲಿಸ್ಟ್ ನಲ್ಲಿರುವಂತದನ್ನ ತಗೊಂಡು ನೀವು ಆನ್ಸರ್ ಕೊಡ್ಬೇಕು. ತಿಳಿತರಿ? ಎಸ್. 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಓನ್ಲಿ 3 ಕ್ವಶನ್ಸ್. ಹಾ, ಸೊ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ಬೇಕಂತ ಇಷ್ಟಪಡ್ತೀನಿ. ಇಲ್ಲಿ ಸಾಧ್ಯವಾದಷ್ಟು ನೀವು ಪ್ರಪೋಸಿಷನ್ ಮೇಲೆ ಹಿಡಿತವನ್ನ ಸಾಧಿಸೋದ್ರಿಂದ ನಿಮ್ಮ ಕಣ್ಣಿಗೆ ಈ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಬಂದಾಗ 1-2 ಪ್ರಶ್ನೆಗಳು ಕರೆಕ್ಟ್ ಆಗುತ್ತೆ ಅನ್ಸ್ತತ್ತ. ಬಟ್ ಇಡೀ ಇಂಗ್ಲಿಷ್ ರೈಟಿಂಗ್ ಸ್ಕಿಲ್ ಏನದಲ್ಲ ನಿಮ್ದು 100 ಮಾರ್ಕ್ಸ್ ಇಂದು, ಅದೆಲ್ಲ ಪ್ರಪೋಸಿಷನ್ ಮ್ಯಾಗನೇ ಇರ್ತದ, ಕಂಜಂಕ್ಷನ್ ಮ್ಯಾಗನೇ ಇರ್ತದ. ನಮ್ಮಲ್ಲಿ ಯಾಕೆ ನಾವು ಡಿಸ್ಕ್ರಿಪ್ಟಿವ್ ಕ್ಲಾಸ್ಗಳನ್ನ ಸ್ಟೇಜ್ ಮಾಡ್ಕೋತ ಹೋಗ್ತಾ ಇದೀವಿ. ಕೆಲವೊಬ್ರು ನಂಗೆ ಫೋನ್ ಹಚ್ತಿರ್ತಾರೆ, ಸರ್ ಇಷ್ಟೆಲ್ಲ ಯಾಕೆ ಹೇಳ್ಕೊಡತ್ತಾರೆ ನಮ್ಗೆ, ಇದು ಏನಂತದ.
ಅವ್ ಕೆಲವೊಂದು ಗಡಬಡೇಶ್ವರಗಳು ಇರ್ತಾವ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅರ್ಥ ಆಯ್ತಾ ಅಂತ ಇರೋದು? ನಮ್ದು ಏನ್ ಪ್ಲಾನ್ ಅದ ನಾವು ಅದ್ ಮಾಡ್ಕೊತ ಹೋಗುದು. ಯಾಕಂತಂದ್ರೆ ವಿ ವಾಂಟ್ ರಿಸಲ್ಟ್. ತಿಳಿತರಿ? ಆಬ್ವಿಯಸ್ಲಿ ನಾನು ನಿಮ್ ಜಾಗದಾಗಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ಸರ್ ಅಲ್ಲಿ ಲೆಟರ್ ರೈಟಿಂಗ್ ಬರ್ತಾವ, ನೀವೇನ್ ಪ್ರಿಪರೇಷನ್ ಆಗತ್ತಿರತ್ತ, ಹಂಗಿರ ಲೆಟರ್ ಬರೀತ್ನಾಗ ಪ್ರಿಪರೇಷನ್ ಬೇಕು ಮಾರ. ಅರ್ಥ ಆಯ್ತಾ? ಎಸ್, ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಇನ್ನು ನಿಮ್ಗ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಾಕತ್ತೀನಿ ಬಾಳ. ಇಷ್ಟೆಲ್ಲಾ ಪ್ರಿಪೋಸಿಷನ್ನಾಗ ಒಟ್ಟ 3 ಹುಡುಕ್ಬೇಕು ನೀವೀಗ. ಎಸ್, ಈಗ ನಿಮ್ಗೆ ಇನ್ನೂ ಡಿಫಿಕಲ್ಟ್ ಆಯ್ತದು, ಅಂದ್ರೆ ಇನ್ನೂ ಕನ್ಫ್ಯೂಸ್ ಮಾಡಾಕತ್ತ ನಾನು. ದೇರ್ ವರ್ ಡ್ಯಾಶ್ 1,000 ಪೀಪಲ್ ಅಟ್ ದ ಕಾನ್ಸರ್ಟ್. ಕಾನ್ಸರ್ಟ್ ಅಂದ್ರೆ ಒಂದು ಫಂಕ್ಷನ್. ನಾನು ಐದನೇತೆ 6ನೇತೆ ಜಿಯೋಗ್ರಫಿ ಓದುವ ಪುಸ್ತಕ ಓದೋತ್ನಾಗ ನನಗಿದ್ ಬಂದಿತ್ತು ನೋಡ್ರಿ, ಈ ಕ್ವಶನ್ ಅಥವಾ ಈ ಸೆಂಟೆನ್ಸ್ ಬಂದಿತ್ತು. ತುಂಬಾ ಡಿಫಿಕಲ್ಟ್ ಐತಿ. ಇದಕ್ಕೆ ನಾನು ಟ್ರಿಕ್ಸ್ ಹೇಳ್ಕೊಡ್ತೇನೆ ನಿಮ್ಗೊಂದು ಸ್ಮಾಲ್ ಟ್ರಿಕ್ಸ್. ಈಗ ಇಲ್ಲಿ ಮೇಲೆ ಕೊಟ್ಟಿರುವ ಪ್ರಪೋಷನ್ ಲಿಸ್ಟ್ ನಲ್ಲಿ ನಾನು ನಿಮಗೆ ಒಂದು 50 ಕ್ವಶನ್ಸ್ಗಳನ್ನ ರೆಡಿ ಮಾಡಿದ್ದೇನೆ. ತಿಳಿತಾರೆ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್, ಅಬ್ಸಲ್ಯೂಟ್ಲಿ ರೈಟ್ ಸರ್. ಇಷ್ಟು ಅಡ್ವಾನ್ಸ್ ಲೆವೆಲ್ ನಮ್ಮ ಎಕ್ಸಾಮ್ ಬರ್ತಾವ? ಎಲ್ಲಾ ಟೈಮ್ ಯಾದಿ ಮ್ಯಾಗ ಶಾದಿ ಆಗಂಗಿಲ್ಲ ಪಿ. ಕೆಲವೊಮ್ಮೆ ರೊಕ್ಕ ಖರ್ಚು ಮಾಡಬೇಕ ನೀ. ಅರ್ಥ ಆಯ್ತಾ? ಸುಮಂಗ ಯಾರದ್ರ ಹಣೆ ಬರ್ದಾಗ ಯಾದಿ ಮ್ಯಾಗ ಶಾದಿ ಆಗಿರ್ತೈತಿ. ಎಲ್ಲಾರ ಲೈಫ್ನಾಗ ಯಾದಿ ಮ್ಯಾಗ ಶಾದಿ ಆಗೋದಿಲ್ಲ. ಹಾ, ಅದರ ಅರ್ಥ ಎಲ್ಲಾ ಟೈಮ್ ಈಸಿ ಬರಕ್ ಸಾಧ್ಯ ಇಲ್ಲ ಅಂತ ಹೇಳಾಗತ್ತೀನಿ. ಹಾ, ಎಸ್, ಬನ್ನಿ. ಬಹಳ ಸಮಯ ಆಯ್ತು ಈ ಪ್ರಶ್ನೆಗೆ. ವಾವ್, ಓ ಮೈ ಗಾಡ್, ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಜೀನಿಯಸ್. ಹಾ, ನೋಡಿ, ಈ ಪ್ರಶ್ನೆಗೆ ನಾನು ನಿಮಗೆ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೇನೆ. ಆಪ್ಷನ್ಸ್ಗಳು ಜಾಸ್ತಿ ಇದ್ದಾಗ, ಕ್ವಶನ್ಗಳು 3 ಇದ್ದಾಗ ನೀವು ಆಪ್ಷನ್ಗಳ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ್ರಿ. ಆಪ್ಷನ್ಗಳು ಜಾಸ್ತಿ ಇದ್ದ ಹೊತ್ನಾಗ ಏನಾಗತ್ತ, ಬ್ರೇನ್ ಏನಾರ ಥಿಂಕ್ ಮಾಡಕ್ ಚಾಲು ಮಾಡ್ತದ. ಇಲ್ಲಿ ನಾನು ಕಲಿಸೋದಷ್ಟು ಇಂಪಾರ್ಟೆಂಟ್ ಇಲ್ಲ, ನಿಮ್ಮ ಸಮಯ ಪ್ರಜ್ಞೆಯನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಾಗ್ಯದ. ಇದಕ್ಕೆ ಅನ್ನೋದು ಒಂದು ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ. ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಬಂದಿದ್ದಕ್ಕೆ ಲಾಸ್ಟ್ ಟೈಮ್ 280ಕ್ಕಿಂತ ಹೆಚ್ಚು ಜನ ಅಪಾಯಿಂಟ್ ಆಗಿರೋದು. ಅರ್ಥ ಆಯ್ತರಿ? ನೀವೆಲ್ಲರೂ ಜಾಣರಿದ್ದೀರಿ. ಮೊನ್ನೆ ಯಾರ್ಯಾರು ಅಪಾಯಿಂಟ್ ಆಗಿಲ್ಲೋ ಅವರೆಲ್ಲರೂ ಜಾಣರಿದಾರ. ಬಟ್ ಅವ್ರ ಸಮಯ ಪ್ರಜ್ಞೆ ವಿತ್ ನಾಲೆಜ್ ಅನ್ನ ಕಂಬೈನ್ ಮಾಡ್ಲಿಕ್ಕೆ ಆಗಿರುವುದಿಲ್ಲ. ಬಿಕಾಸ್ ಲೆಸ್ ಪ್ರಾಕ್ಟಿಸ್, ಅಪ್ಟಿಟ್ಯೂಡ್ ಸ್ಕಿಲ್. ಉತ್ತರ ಗೊತ್ತದ, ಎಕ್ಸಾಮ್ ಹೊರಗೆ ಬಂದ್ ಕೂಡಲೇ ಒಂದ್ 2 ದಿನ ಬಿಟ್ಟು ಆರಾಮ್ಸೆ ಐಸ್ ಕ್ರೀಮ್ ತಿನ್ನಕ್ ಉತ್ತರ ಹುಡುಕ್ ಕೊಡ್ತಾರ. ಬಟ್ ಇಲ್ಲಿ ಆ ಸ್ಕಿಲ್ ಅನ್ನ ಬೆಳೆಸ್ಕೋಬೇಕು. ಹಾ, ದೇರ್ ವರ್ ಡ್ಯಾಶ್ 1,000 ಪೀಪಲ್ ಎಟ್ ದ ಕನ್ಸರ್ಟ್. ಅಂದ್ರೆ ಇವ್ರು ಏನ್ ಅನ್ನಕತ್ತಾರ, ಆ ಸಭೆಯಲ್ಲಿ, ಆ ಫಂಕ್ಷನ್ ಅಲ್ಲಿ 1,000 ಪೀಪಲ್ ಅಂದ್ರೆ ಇದ್ರ ಅರ್ಥ ಸಾವಿರಾರು ಜನ ಅಂತ ಮಾತಾಡತ್ತಾರ, ಅಥವಾ 1000ಕ್ಕಿಂತ ಹೆಚ್ಚು ಜನ ಅಂತ ಮಾತಾಡತ್ತಾರ. ಹಂಗಾರ ಅಲ್ಲಿ ಓವರ್ ಬರ್ತದ. ದೇರ್ ವರ್ ಓವರ್ 1,000 ಪೀಪಲ್ ಎಟ್ ದ ಕನ್ಸರ್ಟ್ ಇಸ್ ದ ರೈಟ್ ಆನ್ಸರ್. ತಿಳಿತರಿ? ಹಾ, ನೀನು ಫಿಲ್ಮ್ ಅನ್ನ ನೋಡ್ಲಿಕ್ಕೆ, ಟಾಕೀಸ್ದಲ್ಲಿ ಹೋಗಿ ಫಿಲ್ಮ್ ಅನ್ನ ನೋಡ್ಲಿಕ್ಕೆ 18ಕ್ಕಿಂತ ಜಾಸ್ತಿ ಇರಬೇಕು. ಹಂಗಾರೆ ಏನಾಗತ್ತ, ಓವರ್, ಯು ಮಸ್ಟ್ ಬಿ ಓವರ್ 18 ಇನ್ ಆರ್ಡರ್ ಟು ಸಿ ದ ಫಿಲ್ಮ್. ಅರ್ಥ ಐತರಿ? ನೆಕ್ಸ್ಟ್, ವಿ ಆರ್ ಟ್ರಾವೆಲಿಂಗ್ ಡ್ಯಾಶ್ ದ ರೋಡ್, ಆನ್ ದ ರೋಡ್ ಆಗುತ್ತ. ತಿಳಿತರಿ? ಆನ್ ದ ರೋಡ್ ಆಗುತ್ತ. ತಿಳಿತರಿ? ಎಸ್. ಹಾ, ಸೊ ಕೆಲವೊಬ್ರು ಏನಂತಿದ್ದಾರೆ, ಅಬೋವ್ ಬರಲ್ವಾ ಸರ್, ಯು ಮಸ್ಟ್ ಬಿ ಅಬೋವ್ 18 ಅಂತ ಹೇಳ್ತಾ ಇದ್ದಾರೆ. ನೋ 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 ನೋ, ಅಬೋವ್ ಅಂತಂದ್ರೆ ಎದ್ರದಾದ್ರೂ ಮೇಲೆ ಆಗತ್ತ, ಯಾವ್ದಾದ್ರದ್ದು ಮೇಲೆ ಅಬೋವ್ ಬರುತ್ತ. ಓವರ್ ಅಂತಂದ್ರೆ ಒಂದು ಟೈಮ್, ಒಂದು ಏಜ್ ಹೇಳ್ಕೊಡೋದ್ನಾಗ ಅದು ಬರುತ್ತೆ. ಪ್ರೇಮ ಅವರೇ, ಅರ್ಥ ಐತಾರಿ? ತಿಳಿತಾ? ಎಸ್. ಸೊ ಹೀಗೆ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಕೊಡ್ತೀನಿ. ಇದ್ರ ಮೇಲೆ ಇನ್ನೂ 50 ಪ್ರಶ್ನೆ ಅದಾವ. ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಗೈಸ್, ಇದೇ ತರದ ಪೇಡ್ ಕ್ಲಾಸ್ಗಳನ್ನ
ನೀವು ಪಡಿಬೇಕಾದ್ರೆ ಇಲ್ಲಿರುವಂತ ಮಾಹಿತಿಯನ್ನ ತಗೋಬಹುದು. ಮತ್ತೆ ನಾಳೆಯಿಂದ ನಾನು ನಿಮಗೆ ರೀಡಿಂಗ್ ಕ್ಲಾಸ್ ಅನ್ನ ತಗೋತಿದ್ದೀನಿ. GPS ಗೆ, HS ಗೆ, KPSCಗೆ, KE SD FD ಎಲ್ಲದಕ್ಕೂ ಹೆಲ್ಪ್ ಆಗುತ್ತಾ. ನಾವು ಒಂದು LKG UKG ಬುಕ್ಸ್ ದಿಂದನೂ ಸ್ಟಾರ್ಟ್ ಮಾಡೋಣ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಸಪೋರ್ಟ್ ಕೊಡ್ತೀರಾ? ನಿಮಗೆ ಅದು ಇಷ್ಟ ಆಯ್ತಾರೆ, ಗ್ರೇಟ್ ಐಡಿಯಾ ಅಂತ ನಂಗೆ ಕಮೆಂಟ್ ಮಾಡಿ. ಗ್ರೇಟ್ ಐಡಿಯಾ ಅಂತ ಕಮೆಂಟ್ ಮಾಡಿ. ನಿಮ್ಮ SD FD ಇದನ್ನ ನಾನು ಯೂಟ್ಯೂಬ್ ದಲ್ಲಿನೂ ಫ್ರೀ ಇಡ್ತೀನಿ. ಇದನ್ನ ನಮ್ಮ ಆಪ್ ದಲ್ಲಂತೂ ಪೇಡ್ ಸ್ಟೂಡೆಂಟ್ಸ್ಗಳಿಗೂ ಡೈಲಿ ಬರ್ತಿರ್ತದ. ಇಲ್ಲಿ ನಾವು ಏನ್ ಮಾಡೋಣ, ಲೈನ್ ಟು ಲೈನ್ ರೀಡಿಂಗ್ ಮಾಡೋಣ, ಗ್ರಾಮರ್ ಅನ್ನ ನಾವು ರಿವೈಸ್ ಮಾಡೋಣ. ಅದರಲ್ಲಿ ಯಾವ ಶಬ್ದಗಳು ಬಂದಲ್ಲ ಅದ್ರ ಸ್ಪೆಲ್ಲಿಂಗ್ ನೋಡ್ಕೊಳ್ಳೋಣ, ಅದ್ರ ಅರ್ಥ ನೋಡ್ಕೊಳ್ಳೋಣ. ಈ ತರ ಎಲ್ಲಾ ಕಾನ್ಸೆಪ್ಟ್ ಮೇಲೆ ನಾವು ಅಬ್ಸರ್ವೇಷನ್ ಮಾಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ರೀಡಿಂಗ್ ಎಬಿಲಿಟಿ ಬೆಳೀತದ, ಗ್ರಾಸ್ಪಿಂಗ್ ಎಬಿಲಿಟಿ ಬೆಳೀತದ. ಎಕ್ಸಾಮ್ದಾಗ ಕ್ವಶನ್ ಪೇಪರ್ ಸಡನ್ಲಿ ಮುಂದೆ ಬಂದ ತಕ್ಷಣ ಅದು ಅರ್ಥ ಆಗತ್ತ. ಅರ್ಥ ಆಯ್ತು ನಾ ತರದ್ದು. ಹಾಗಾದ್ರೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕು. ಈ ಕ್ಲಾಸ್ಗೆ ಒಂದು ಹೆಡ್ಡಿಂಗ್ ಹಾಕ್ಬೇಕಾದ್ರೆ, ಯೂಟ್ಯೂಬ್ ದಲ್ಲಿ ಥಂಬ್ನೇಲ್ ಹಾಕ್ಬೇಕಾದ್ರೆ ಅದಕ್ಕೊಂದು ನಾನು ಟೈಟಲ್ ಕೊಡಬೇಕು. ಅದು ಏನು ಕೊಟ್ರಿ ಸರಿ ಅನಿಸುತ್ತೆ ಅನ್ನೋದನ್ನ ನೀವು ನನಗೆ ಪೇಡ್ ಸ್ಟೂಡೆಂಟ್ಸ್ಗಳು ವಾಟ್ಸಪ್ದಲ್ಲಿ ಹೇಳಿ. ಯಾರು ಯೂಟ್ಯೂಬ್ ದಲ್ಲಿ ನೋಡ್ತಾ ಇದ್ದೀರೋ ಅಥವಾ ನೋಡಿರ್ತೀರೋ ನೀವು ಅಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಲೈಫ್. ಬಾಯ್.